ಕರವೀರ ಮಾಹಿತಿ ಮಾಲಿಕೆ ಇದರ 68ನೇ ಸಂಚಿಕೆಗೆ ಎಲ್ಲ ಸಹಕಾರಿ ಬಂಧುಗಳಿಗೆ ಸ್ವಾಗತವನ್ನ ಕೋರ್ತಾ, ಸಹಕಾರ ಸಂಸ್ಥೆಗಳಲ್ಲಿ ಆರ್ಥಿಕ ಅಪರಾಧಗಳು ಭಾಗ 4 ಇದನ್ನ ಪ್ರಸ್ತುತಪಡಿಸಲಿಕ್ಕೆ ತಮ್ಮೆಲ್ಲರ ಒಪ್ಪಿಗೆಯನ್ನ ಕೇಳ್ತಾ ಇದ್ದೇನೆ. ಎಲ್ಲರೂ ಒಪ್ಪಿಗೆ ಕೊಡಬೇಕು. ಸ್ನೇಹಿತರೆ, ಕಳೆದ ವಾರ ತಾಂತ್ರಿಕ ಅಡಚಣೆಯಿಂದಾಗಿ ಭಾಗ 4 ಅಂದ್ರೆ 68ನೇ ಸಂಚಿಕೆಯನ್ನು ಪ್ರಸ್ತುತಪಡಿಸ್ಲಿಕ್ಕೆ ಆಗಿರ್ಲಿಲ್ಲ. ಅದಕ್ಕೆ ನಾನು ತಮ್ಮೆಲ್ಲರ ಕ್ಷಮೆ ಕೋರಿದ್ದೆ, ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ. ಇವತ್ತು ಅದೇ ಭಾಗವನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಾಗಾಗಿ 68ನೇ ಭಾಗವನ್ನ ಮತ್ತೊಮ್ಮೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ತಾವೆಲ್ಲರೂ ಗಮನವಿಟ್ಟು ಭಾಗವಹಿಸಬೇಕು ಅಂತ ಕೇಳ್ತಾ, ಮೊದಲನೇದಾಗಿ ಭಾರತದ ಸ್ವಾತಂತ್ರ್ಯೋತ್ಸವದ ಸಮಾರಂಭ ನಿನ್ನೆ ಅಷ್ಟೇ ನಾವು ಭಾರತದ 79ನೇ ಭಾರತದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿಕೊಂಡಿದ್ದೆ. ಆ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮತ್ತು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಮ್ಮ ಎಲ್ಲ ಸಹಕಾರಿ ಬಂಧುಗಳಿಗೆ ಶುಭಾಶಯನ ಕೋರ್ತಾ ನಾನು ಕೂಡ ವ್ಯಕ್ತಪಡಿಸ್ತೇನೆ. ನಾವು ಕೂಡ ಸಂಭ್ರಮದಿಂದ ಆಚರಿಸ್ತಿದ್ದೇವೆ ನಿನ್ನೆ. ಹಾಗೆ ಇವತ್ತಿನ ದಿನ ಕೃಷ್ಣ ಜನ್ಮಾಷ್ಟಮಿ ಇದೆ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೂಡ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ, ಸಹಕಾರಿ ಬಂಧುಗಳಿಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರ್ತೇನೆ. ಈಗ ನಾವು ನಮ್ಮ ಇವತ್ತಿನ ಸೆಷನ್ಗೆ ಹೋಗೋಣ. ಸಹಕಾರ ಸಂಸ್ಥೆಗಳಲ್ಲಿ ವಂಚನೆ ಭಾಗ 4. ಸ್ನೇಹಿತರೆ, ಹಿಂದಿನ ಸಂಚಿಕೆಗಳಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ವಂಚನೆಯ ಅರ್ಥ ಮತ್ತೆ ಇದರ ಕ್ರಮಾವತರಣಿಕೆ, ಅಂದ್ರೆ ಹೈರಾರ್ಕಿ, ಹೇಗೆ ವಂಚನೆಯ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಒಂದು ಸಣ್ಣ ಮಿಸ್ಟೇಕ್, ಅದು ಎರರ್ ಆಗತ್ತೆ. ಎರರ್ ಹೇಗೆ ಒಂದು ಲೋಪದೋಷಗಳು, ಅದನ್ನ ಹಾಗೆ ಮುಂದುವರಿತಾ ಅದು ಹೇಗೆ ವಂಚನೆ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಅದಕ್ಕೆ ಯಾರು ಕಾರಣಕರ್ತರು, ಯಾವ ಕಾರಣಗಳು ಇರಬಹುದು, ವಂಚನೆ ಮಾಡ್ಲಿಕ್ಕೆ ಕಾರಣಗಳೇನು, ಸಾಮಾಜಿಕ ಕಾರಣಗಳೇನು, ಆರ್ಥಿಕ ಕಾರಣಗಳೇನು, ಇವನ್ನೆಲ್ಲ ಮಾನಸಿಕ ಕಾರಣಗಳೇನು ಎಲ್ಲದೂ ಹೇಳಿದ್ವಿ. ವಂಚನೆಯನ್ನ ಯಾವ ರೀತಿ ವರ್ಗೀಕರಣ ಮಾಡ್ಬೋದು, ನಮ್ಮ ಕಾನೂನುಗಳು ಯಾವ ರೀತಿ ವರ್ಗೀಕರಣ ಮಾಡುತ್ತೆ ವಂಚನೆಗಳನ್ನ, ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಹಾಗೆ ವಾಸನೆಗಳನ್ನ, ವಂಚನೆಯನ್ನ ಹೇಗೆ ನಾವು ಗ್ರಹಿಸುವಂಥದ್ದು ಹೇಗೆ, ಪತ್ತೆ ಮಾಡೋದು ಹೇಗೆ, ಅದ್ರ ಬಗ್ಗೆ ಕೂಡ ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ವರದಿ ಮಾಡುವುದು, ಕ್ರಮವಿಡುವುದು, ಹಾಗೆ ಪ್ರಿವೆಂಟಿವ್ ಮೆಜರ್ಸ್ ಏನು, ಹಾಗೆ ಕ್ಯೂರೇಟಿವ್ ಮೆಜರ್ಸ್ ಏನು, ಹಾಗೆ ಪುನಿಟಿವ್ ಮೆಜರ್ಸ್ ಅಂದ್ರೆ ಶಿಕ್ಷಾ ಕ್ರಮಗಳು ಏನು, ಹಾಗೆ ಪ್ರಿಕಾಷನ್ಸ್ ಏನೇನ್ ಬೇಕು, ಇವುಗಳನ್ನೆಲ್ಲ ತಿಳ್ಕೊಳ್ಳೋಣ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನ ಇವತ್ತು ಕವರ್ ಮಾಡ್ತೀನಿ. ಮೊದಲನೇದಾಗಿ ವರದಿ ಮಾಡುವುದು ಮತ್ತು ಕ್ರಮವಿಡುವುದು. ಅಂದ್ರೆ ಒಂದು ಸಾರಿ ನಮಗೆ ವಾಸನೆ ಗ್ರಹಿಸಿದೀವಿ, ವಂಚನೆ ಆಗಿದೆ ಅನ್ನೋದನ್ನ ನಾವು ದೃಢಪಡಿಸ್ಕೊಂಡಿದೀವಿ. ನಂತರದಲ್ಲಿ ನಾವು ಹೇಗೆ ಅದರ ಬಗ್ಗೆ ಕ್ರಮ ಇಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಕ್ರಮವಿಡೋದಕ್ಕೆ ಹಂತ ಹಂತವಾಗಿ ವಿವರಿಸ್ತಾ ಹೋಗ್ತೀವಿ. ಅದೇ ರೀತಿ ನಾವು ಮಾಡ್ಬೇಕಾಗತ್ತೆ. ಇದು ಒಂದು ಫ್ರಾಡ್ ಇನ್ವೆಸ್ಟಿಗೇಷನ್ ಮಾಡುವ ಕ್ರಮವೂ ಕೂಡ ಹೌದು. ಹೇಗೆ ಇದು? ಮೊದಲನೇದಾಗಿ ಕ್ವಾಂಟಿಫಿಕೇಶನ್, ಅಂದ್ರೆ ಒಂದು ಫ್ರಾಡ್ ಆಗಿದೆ ಅಂದ್ರೆ ಮೊದಲು ಅದರ ಮೊತ್ತವನ್ನ, ಅಂದ್ರೆ ಅದು ಎಷ್ಟು ಪ್ರಮಾಣ ಆಗಿದೆ ಅನ್ನೋದನ್ನ ಗ್ರಹಿಸಬೇಕು. ಅದರ ಪ್ರಮಾಣವನ್ನ ಅಂದಾಜಿಸಬೇಕು. ವಂಚನೆಯ ಪ್ರಮಾಣವನ್ನ ಅಂದಾಜು ಮಾಡಬೇಕು. ಅಂದ್ರೆ ಕ್ವಾಂಟಿಫಿಕೇಶನ್ ಆಫ್ ಫ್ರಾಡ್ ಅಮೌಂಟ್. ಅದನ್ನು ಮಾಡಿದರೆ ಮಾತ್ರ ಮುಂದುವರಿಯಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ವಂಚನೆಯ ಪ್ರಮಾಣವನ್ನು ಅಂದಾಜಿಸುವುದು ಇವತ್ತಿನ ಸೆಷನ್ನಿನ ಪ್ರಮುಖ ಭಾಗ ಇದಾಗತ್ತೆ. ಯಾವುದೇ ಪ್ರಕರಣ ಬಂದ್ರೆ, ವಂಚನೆ ಪತ್ತೆ ಹಚ್ಚಿದ್ರೆ, ಅದರ ಯಾವುದೇ ನಿರ್ದಿಷ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಳ ಮೇಲೆ ಕ್ರಮ ಜರುಗಿಸುವ ಮೊದಲು ಈಗ ಇಂಥವರು ಅಂತ ಕಂಡಿಡಿದ ಮೇಲೆ ಎಷ್ಟು ಮಾಡಿದ್ದಾರೆ ಅನ್ನೋದು ಅಂದಾಜು ಬೇಕು. ಇಲ್ಲವರು ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಆಗೋದಿಲ್ಲ. ಅಂದ್ರೆ ಯಾವುದೇ ವ್ಯಕ್ತಿಗಳನ್ನ ನಾವು ವಂಚನೆ ಮಾಡಿದ್ದಾರೆ ಅಂತೇಳಿ ಗುರುತರವಾದ ಆರೋಪ ವಹಿಸ್ಕೊಳ್ಳೋಕ್ಕಿಂತ ಮೊದಲು ಯಾವ ರೀತಿ ವಂಚನೆ ಆಗಿದೆ, ವಂಚನೆಯ ಮೋಡಸ್ ಆಪರೆಂಡಿ ಏನು, ಎಷ್ಟು ವಂಚನೆ ಆಗಿದೆ ಅನ್ನೋದನ್ನ ನಾವು ಕಂಡುಹಿಡಬೇಕು. ಅನುಮಾನ ಬಂದ್ರೆ ಅವ್ರ ಮೊದಲು ಏನಾದ್ರೂ ಒಂದು ಕ್ರಮ ತಗೊಳ್ಬೇಕು ಅಂದ್ರೆ ಅಂದಾಜು ಎಷ್ಟು ಆರ್ಥಿಕ ನಷ್ಟ ಆಗಿದೆ ಅಥವಾ ಆರ್ಥಿಕ ಮೊತ್ತ ಎಷ್ಟಿದೆ ಅಂತ ಗೊತ್ತಾಗದೆ ಹೋದ್ರೆ ವಸೂಲಿ ಮಾಡ್ಲಿಕ್ಕೆ ಅಥವಾ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ? ಹಾಗಾಗಿ ಈಗ ಯಾವ್ದೋ ಒಂದು, ಫಾರ್ ಎಕ್ಸಾಂಪಲ್, ಒಬ್ಬ ಕ್ಯಾಶ್ ಎಂಬೆಸಲ್ಮೆಂಟ್ ಮಾಡಿದ್ದಾನೆ, ಕ್ಯಾಶ್ ಅನ್ನು ತೆಕ್ಕೊಂಡಿದ್ದಾನೆ.
ಕ್ಯಾಶಿಯರ್ ಅನ್ನೋದು ಗೊತ್ತಿದೆ, ಆದ್ರೆ ಎಷ್ಟು ಅನ್ನೋದು ಗೊತ್ತಾಗದೆ ಹೋದ್ರೆ ಅವನ ಮೇಲೆ ಕ್ರಮ ತಗೊಳ್ಳಿಕ್ಕೆ ಆಗೋದಿಲ್ಲ. ನೀವು ಇಷ್ಟು ಹಣವನ್ನ ಸಂಸ್ಥೆಗೆ ನಷ್ಟ ಮಾಡಿದಿರಿ ಅನ್ನೋದ್ರ ಬಗ್ಗೆ ಅವ್ರ ಬಗ್ಗೆ ಇರ್ಬೇಕು. ಹಾಗೆ ಎಷ್ಟು ಹಣ ಕಾಣೆಯಾಗಿದೆ ನಮ್ಮ ಬೇರೆ ಬೇರೆ ಇದನ್ನ ನೋಡಿ ನಾವು ಇದು ಮಾಡ್ಕೊಳ್ಬೇಕು. ಹಾಗಾಗಿ ಅದನ್ನ ನಷ್ಟ ಮತ್ತು ಅದರ ಪರಿಣಾಮ ಎರಡನ್ನೂ ಅಂದಾಜು ಮಾಡ್ಬೇಕು. ಬರೀ ನಷ್ಟವನ್ನ ಅಂದಾಜು ಮಾಡೋದಲ್ಲ, ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ನೋಡ್ಬೇಕಾಗತ್ತೆ. ಅದನ್ನ ಎರಡನ್ನೂ ಅಂದಾಜು ಮಾಡಿದ ನಂತರ ಇದನ್ನ ಕ್ರಮ ಜರುಗಿಸ್ಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ನಷ್ಟವನ್ನ ಅಂದಾಜಿಸ್ಬೇಕು, ಆರ್ಥಿಕವಾಗಿ ಇಷ್ಟು ನಷ್ಟವಾಗಿದೆ ಅಂತೇಳಿ, ಮತ್ತು ಅದರ ಪರಿಣಾಮ ಏನಾಗತ್ತೆ ಅನ್ನೋದನ್ನು, ಅಂದ್ರೆ ಅದು ಆರ್ಥಿಕ ಪರಿಣಾಮ ಏನಾಗತ್ತೆ ಅನ್ನೋದನ್ನು ಕೂಡ ಜರುಗಿಸ್ಬೇಕು. ಇದು ಅಂದಾಜೆ ಹೊರತು ಅಂತಿಮ ಅಲ್ಲ. ಅಂದ್ರೆ ಇದು ನಾವು ಅಂದಾಜು ಮಾಡ್ತೀವಿ, ಇಟ್ ಈಸ್ ಎನ್ ಎಸ್ಟಿಮೇಷನ್. ಹಾಗಾದ್ರೆ ನಾವೀಗ ಮೊದಲು ಹೇಳ್ತೀವಿ 10 ಲಕ್ಷ ರೂಪಾಯಿ ಅಂದಾಜು, 10 ಲಕ್ಷ ಮೌಲ್ಯವನ್ನ ನೀವು ವಂಚನೆ ಮಾಡಿದ್ದೀರಿ ಅಂದ್ರೆ 10 ಲಕ್ಷಕ್ಕೆ ಕೊಟ್ಬಿಟ್ರೆ ಸಾಕಾಗತ್ತಾ? ಇಲ್ಲ. ಅಂತಿಮವಾಗಿ ಇಟ್ ಮೇ ಗೋ ಟು ಎನಿ ಅಮೌಂಟ್, ಈವನ್ ಕ್ಲೋಸ್ ಟುಗೆದರ್ ಆಗ್ಬೋದು. ಇದು ಮೊದಲು ಪ್ರಾಥಮಿಕ ಅಂದಾಜು. ಕಡೆಗೆ ನಾವು ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಅವರು ಎಷ್ಟು ಮಾಡಿದ್ದಾರೆ ಫೈನಲ್ ಫಿಗರ್ ಒಂದು ಸಿಗತ್ತೆ, ಅದು ಪೂರ್ಣ ತನಿಖೆ ಆದ ನಂತರ. ಹಾಗಾಗಿ ಅಂದಾಜನ್ನ ಮಾಡುವಂಥದ್ದು, ಅದಕ್ಕೋಸ್ಕರ ಇದು ಇಟ್ ಈಸ್ ಎನ್ ಎಸ್ಟಿಮೇಟೆಡ್ ಲಾಸ್ ಅಂತಾನೆ ಹೇಳ್ತೀವಿ. ಆ ಕ್ರಮ ತಗೊಳ್ಳಿಕ್ಕೆ ಇನಿಷಿಯೇಷನ್ ಮಾಡ್ಲಿಕ್ಕೆ ಇರ್ಬೇಕು. ಇದು ಯಾವುದೇ ಪ್ರಕರಣ ಆಗಿರ್ಲಿ, ಪ್ರಾರಂಭದಲ್ಲಿ ಏನು ವಂಚನೆ ಆಗಿದೆ, ಯಾವುದೇ ಈವನ್ ಕೊಲೆ ಆಗಿದ್ರು, ಒಂದು ಕೊಲೆ ಮಾಡಿದಾನೆ ಅಂತ ಹೇಳಿದ್ರೆ ಒಂದು ಕೊಲೆ ಮಾಡಿರಬಹುದು ಅನ್ನೋದ್ರ ಮೇಲೆ ಅವನ ಮೇಲೆ ಕ್ರಮ ತಗೊಂಡಿದ್ರೆ ಅವನು ಹಿಂದೆ 10 ಕೊಲೆ ಮಾಡಿರೋದು ಬೆಳಕಿಗೆ ಬರ್ಬೋದು. ಹಾಗೇನೆ ವಂಚನೆ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಅಗೆದಾಗ ನಿಖರವಾಗಿ ಮತ್ತು ಸಮಗ್ರವಾಗಿ ತನಿಖೆ ಮಾಡಿದಾಗ ಅದರ ಒಟ್ಟು ಎಷ್ಟಾಗತ್ತೆ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಮೊದಲ ಹಂತದಲ್ಲಿ ನಾವು ಏನ್ ಮಾಡ್ತೀವಿ, ಈಗ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡೋದಕ್ಕಿಂತ ಮೊದಲು ಒಂದು ಅಂದಾಜು ಪ್ರಮಾಣವನ್ನ ಹೇಳ್ತೀವಿ. ಸೊ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ಹಂತದಲ್ಲಿ ನಾವು ಗುರುತಿಸಿರುವಂತದ್ದು ಕೇವಲ ಅಂದಾಜು, ಇಟ್ ಈಸ್ ಎಸ್ಟಿಮೇಟೆಡ್ ಹೊರತು ಫೈನಲ್ ಅಲ್ಲ. ಫೈನಲಿ ನಾವು ಮತ್ತೆ ಬರ್ತೀವಿ. ಈ ಅಂದಾಜು ಇದನ್ನ ಮಾಡಿದ ನಂತರ ಯಾರ ಮೇಲೆ ಅನ್ನೋದನ್ನ ಕ್ರಮ ಜರುಗಿಸ್ಬೇಕು ಅನ್ನೋದಕ್ಕೆ ಒಂದು ಇದನ್ನ ಫಿಕ್ಸ್ ಮಾಡಬೇಕು. ಫಿಕ್ಸಿಂಗ್ ದಿ ರೆಸ್ಪಾನ್ಸಿಬಿಲಿಟಿ, ಸಾರಿ, ಯಾರು ಇದಕ್ಕೆ ರೆಸ್ಪಾನ್ಸಿಬಲ್ ಅನ್ನೋದಕ್ಕೆ ನಾವು ಒಂದು ಜವಾಬ್ದಾರಿ ಹೊರಿಸ್ಬೇಕು. ಆಗಿದೆ ಅನ್ನೋದಿದ್ರೆ ಅನುಮಾನಾಸ್ಪದವಾಗಿ ಯಾರ ಮೇಲೆ ಸಂಶಯ ಇದೆ ಅನ್ನೋದನ್ನ ನಾವು ವ್ಯಕ್ತಪಡಿಸ್ಬೇಕು, ಅಥವಾ ನಿಖರವಾಗಿ ಗೊತ್ತಿದ್ರೆ ಅವ್ರ ಮೇಲೆ ಆರೋಪವನ್ನು ಹೊರಿಸ್ಬೇಕು. ಹಾಗಾಗಿ ಈ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡುವಂಥದ್ದು ಏನು, ಯಾರ ಮೇಲೆ ಜವಾಬ್ದಾರಿಯನ್ನು ಯಾರ ಮೇಲೆ ಹೊರಿಸ್ಬೇಕು. ಪ್ರಾಥಮಿಕ ತನಿಖೆಯಲ್ಲಿ ಏನು ಅಂದಾಜು ಮಾಡ್ತೀರಿ ಅದ್ರ ಮೇಲೆ, ಪ್ರಾಥಮಿಕ ತನಿಖೆ ಅಂದ್ರೆ ಪ್ರೈಮರಿ, ಇದ್ರ ಮೇಲೆ ನಮಗೆ ಈಗ ಸಿಕ್ಕಿರೋ ದಾಖಲೆ, ಸಾಕ್ಷಿ, ಇದ್ರ ಆಧಾರದಲ್ಲಿ ಯಾರು ಅದಕ್ಕೆ ವಂಚನೆ ಕಾರಣರಾಗಿದ್ದಾರೆ ಅವರನ್ನ ಮೊದಲು ಅವರನ್ನು ಹೊಣೆಗಾರನ್ನು ಮಾಡ್ತೀವಿ. ಜೊತೆಗೆ ಆ ತನಿಖೆ ಪೂರ್ತಿಗೊಳ್ಳೋ ಅಷ್ಟರಲ್ಲಿ ಅವ್ರ ಜೊತೆ ಬೇರೆಯವರು ಸೇರ್ಕೊಳ್ಬಹುದು, ಅಥವಾ ತನಿಖೆ ಪೂರ್ತಿ ಆಗೋ ಅಷ್ಟರಲ್ಲಿ ಇವರಲ್ಲದೆ ಬೇರೆಯವರೇ ಪ್ರಮುಖರಾಗ್ಬೋದು, ಸಾಧ್ಯತೆ ಇದೆ. ಹಾಗಾಗಿ ಅದನ್ನ ಯಾರು ಈಗ ಪ್ರೈಮಾ ಫೇಸಿ ಯಾರ ಮೇಲೆ ನಾವು ವಂಚನೆಯ ಪ್ರಕರಣಗಳನ್ನ ದೋಷಾರೋಪಣೆ ಮಾಡ್ಬೇಕಲ್ಲಪ್ಪ, ಯಾರ ಮೇಲಾರು ಇದನ್ನ ಯಾರ ಮೇಲ್ ಮಾಡ್ಬೇಕು ಅನ್ನೋದನ್ನ ಪ್ರಾಥಮಿಕ ತನಿಖೆಗಳ ಮೂಲಕ ನಾವು ಮಾಡಿ ಅವ್ರ ಮೇಲೆ ಒಂದು ಕ್ರಮ ತಗೊಳ್ಳಿಕ್ಕೆ ಹೊಣೆಗಾರರಾಗಿ ಸ್ಪಷ್ಟವಾಗಿ ಗುರುತಿಸ್ತೀವಿ, ಒಂದು ಗುರುತು ಮಾಡ್ತೀವಿ ನಾವು. ಈಗ ಸಪೋಸ್ ಯಾವುದೋ ಒಬ್ಬ ಸಿಬ್ಬಂದಿ ನಕಲಿ ರಸೀದಿ ಮಾಡಿದ್ದಾನೆ ಡೆಪಾಸಿಟ್ ನಲ್ಲಿ ಅಂದ್ರೆ ಅವನನ್ನ ಮೊದಲು ಹೊಣೆಗಾರನ ಮಾಡ್ತೀವಿ. ಕಡೆಗೆ ಬೇಕಾದ್ರೆ ಅವನ ಜೊತೆಗೆ ಅವನೊಬ್ಬನೇ ಅಲ್ಲ, ಇನ್ನು ಬೇರೆ ಬೇರೆಯವ್ರು ಮಾಡಿದ್ರು ಅವ್ರನ್ನೂ ಸೇರಿಸ್ಬೋದು. ಫಸ್ಟ್ ನಾವು ಪ್ರಾಥಮಿಕ ಹಂತದಲ್ಲಿ ಯಾರನ್ನ ಇದ್ ಮಾಡ್ತೀವಿ ಅಂತ. ಅದ್ರ ಜೊತೆಗೆ ಜವಾಬ್ದಾರರನ್ನು ಗುರುತಿಸ್ಬೇಕು. ವಂಚನೆಯಲ್ಲಿ 3 ತರದಲ್ಲಿ ಪದಗಳಿದಾವೆ. ಒಂದು ಕಾರಣರಾದವರು, ಹೊಣೆಗಾರರು, ಜವಾಬ್ದಾರರು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಪಿಗ್ಮಿ ಕಲೆಕ್ಟರ್ ಮೋಸ ಮಾಡಿದ್ದಾನೆ, ಅವನು ಕಾರಣಕರ್ತ. ಅಂದ್ರೆ ಪಿಗ್ಮಿ ಮಾಡಿದವನು ಮೋಸ ಮಾಡಿದ್ದಾನೆ ಅನ್ನೋದು ಅವನ ಮೇಲೆ ಪ್ರೈಮಾ ಫೇಸಿ ನಮ್ಗೆ ಸಿಗತ್ತೆ. ಆವಾಗ ಅವನನ್ನ ಫಸ್ಟ್ ಜವಾಬ್ದಾರಿ ಹೊರಿಸ್ತೀವಿ. ಜೊತೆಗೆ ಪಿಗ್ಮಿ ಕಲೆಕ್ಷನ್ ಮಾಡಿರೋದನ್ನ ಸರಿಯಾಗಿ ಪರೀಕ್ಷೆ ಮಾಡದೇ ಇರೋದ್ರಿಂದ ಪಿಗ್ಮಿ ಕಲೆಕ್ಷನ್ ಮಾಡ್ಲಿಕ್ಕೆ ಅಥವಾ ಪಿಗ್ಮಿಯನ್ನ ನಮ್ಮಲ್ಲಿ ದಾಖಲಿಸ್ಲಿಕ್ಕೆ ಒಬ್ಬ ಕ್ಲರ್ಕ್ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನು ಕೂಡ ಇನ್ವಾಲ್ವ್ ಆಗಿದ್ದೇನೆ ಅಂತೇಳಿ ಅನುಮಾನ ಬಂದ್ರೆ, ಅವರು ಸಮಗ್ರವಾಗಿ ಪ್ರತಿದಿನ ನೋಡ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ಅವರು ವಂಚನೆಯ ಭಾಗವಾಗಿರ್ಬೋದು ಅಂದ್ರೆ ಅವರನ್ನು ಕೂಡ ಹೊಣೆಗಾರನ ಮಾಡಬಹುದು. ಇವರಿಬ್ಬರ ಮೇಲುಸ್ತುವಾರಿ ಇರುವಂತದ್ದು ಸಿಇಒ ಬಗ್ಗೆ ಕೂಡ ತನಿಖೆ ಮಾಡಬೇಕಾದ ಪರಿಸ್ಥಿತಿಗಳು, ಅವನನ್ನು ಜವಾಬ್ದಾರನ ಮಾಡ್ಬೋದು. ಹಾಗಾಗಿ ಕಾರಣರಾದವರನ್ನ, ಹೊಣೆಗಾರರನ್ನ, ಜವಾಬ್ದಾರರನ್ನ ಬೇರೆ ಬೇರೆ ಹಂತದಲ್ಲಿ ನಾವು ಗುರುತಿಸ್ಬೇಕಾಗತ್ತೆ, ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಮಾಡ್ಕೊಳ್ಬೇಕಾಗುವುದು. ಹಾಗಾಗಿ
ಗುರುತಿಸಿದ ಮೇಲೆ ಏನ್ ಮಾಡ್ಬೇಕು? ಅವರ ಮೇಲೆ ಇಮ್ಮಿಡಿಯೇಟ್ ಆಗಿ ಫಸ್ಟ್ ಗೊತ್ತಾದ ಕೂಡಲೇ ಅವರ ಮೇಲೆ ಸೂಕ್ತ ಕ್ರಮ ತೆಗೆದಕ್ಕೆ ಅವ್ರ ಮೇಲಧಿಕಾರಿಗಳು ಯಾರಿದ್ದಾರೆ, ಈಗ ಪಿಗ್ಮಿ ಏಜೆಂಟ್ ಆಗಿದ್ರೆ ಕ್ಲರ್ಕ್ ಇರ್ಬೋದು, ಅಥವಾ ಮ್ಯಾನೇಜರ್ ಇರ್ಬೋದು, ಆ ಬ್ರಾಂಚ್ ಅಲ್ಲಿ ಆಗಿದ್ರೆ ಬ್ರಾಂಚ್ ಮ್ಯಾನೇಜರ್ ಇರ್ಬೋದು, ಅಥವಾ ಸಿಇಒ ಆಗಿರ್ಬೋದು, ಯಾರು ಅವ್ರ ಮೇಲಧಿಕಾರಿಗಳಿದೆ ಅವರಿಗೆ ಸೂಚನೆ ಮಾಡಿ ಅವ್ರಿಗೆ ತಕ್ಷಣ ಒಂದು ಕ್ರಮ ತಗೊಳ್ಳಿ. ಅಂದ್ರೆ ಅವರ ಮೇಲೆ ಪ್ರಾಥಮಿಕ ತನಿಖೆಯ ಹಿನ್ನೆಲೆಯಲ್ಲಿ ಸಿಕ್ಕಿರುವಂತಹ ಇದರ ಮೇಲೆ ಒಂದು ಶೋಕಾಸ್ ನೋಟಿಸ್ ಕೊಡೋದಾಗ್ಲಿ ಅಥವಾ ಈ ತರದ ಏನಾದ್ರು ಒಂದು ಮಾಡ್ಬೇಕಾಗತ್ತೆ. ಅದನ್ನ ನಾವು ಅವ್ರ ಮೇಲೆ ಗುರುತಿಸ್ತೀವಿ. ಅದು ಪತ್ತೆ ಹಚ್ಚಿದ ನಂತರ ಅದರ ನಂತರ ಆ ಸಾಕ್ಷಿಗಳ ಆಧಾರದಲ್ಲಿ ವಂಚನೆಗೆ ಹೊಣೆಗಾರರಾದವ್ರ ಜವಾಬ್ದಾರನ್ನ ಗುರುತಿಸಿ ಸ್ಪಷ್ಟಪಡಿಸ್ಬೇಕು. ಅಂದ್ರೆ ಅವ್ರ ಹೆಸರು ಹಾಕ್ಬೇಕಾಗತ್ತೆ. ಮತ್ತೆ ಪಿಗ್ಮಿ ಏಜೆಂಟ್ ಅಂತ ಹೇಳಕ್ಕಾಗಿಲ್ಲ, ಪಿಗ್ಮಿ ಏಜೆಂಟರಾದ ಸೋ ಅಂಡ್ ಸೋ. ಅಲ್ಲಿ ಬರೀ ಸಿಇಒ ಅಂತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಹೇಳಂಗಿಲ್ಲ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಸೋ ಅಂಡ್ ಸೋ ಅಂದ್ರೆ ಅವ್ರ ಹೆಸರು ಮತ್ತು ಇದನ್ನ ಸ್ಪಷ್ಟಪಡಿಸ್ಬೇಕು, ಅವ್ರನ್ನ ಗುರುತಿಸ್ಬೇಕು. ಬರೀ ಪಿಗ್ಮಿ ಏಜೆಂಟ್ ಇದಾಗಿದೆ ಅಂದ್ರೆ ಪಿಗ್ಮಿ ಏಜೆಂಟ್ 4-5 ಜನ ಇರ್ಬೋದು, ಕ್ಲರ್ಕ್ಗಳು 4-5 ಜನ ಇರ್ಬೋದು. ಸಿಇಒ ಆದ್ರೆ ಸಿಇಒ ಯಾರು ಅನ್ನೋದು ಹೆಸರು ಸಹಿತ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಕೆಲವೊಂದು ತನಿಖೆಗಳು ತುಂಬಾ ದಿನ 3-4 ವರ್ಷ 5 ವರ್ಷ 7 ವರ್ಷ ಆದ್ರಾಗ ಯಾರ ಜವಾಬ್ದಾರಿ ಆಗ್ಬೇಕು ಅನ್ನೋದನ್ನ ನಾವು ಸ್ಪಷ್ಟಪಡಿಸ್ಬೇಕಾಗತ್ತೆ. ಆವಾಗ ಇದ್ದ ಸಿಇಒ ಹೆಸರು ಸಹಿತ ಹೇಳ್ಬೇಕಾಗತ್ತೆ. ಈ ಒಂದು ಸಪೋಸ್ ಕೆಲವು ಸಾರಿ ನಾವು ಅಧ್ಯಕ್ಷರ ಮೇಲೆ ದೋಷಾರೋಪಣೆ ಮಾಡ್ಬೇಕಾದ ಪರಿಸ್ಥಿತಿ ಬಂದ್ರೆ ಅಧ್ಯಕ್ಷರಾದ ಇಂಥವರು, ಆ ಘಟನೆ ನಡೆಯುವ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದಂತ ಇಂಥವರು ಅನ್ನೋದ್ರ ಬಗ್ಗೆ ಹೇಳ್ಬೇಕು. ಯಾಕೆಂದ್ರೆ ಕಡೆಗೆ ಬೇರೆ ಎಲೆಕ್ಷನ್ ಆಗಿ ಬೇರೆಯವ್ರು ಬಂದ್ಬಿಡ್ಬೋದು ಅಧ್ಯಕ್ಷರನ್ನ. ಹಾಗಾಗಿ ವೇಗ ಆಗಿರಬಾರ್ದು. ಅದನ್ನ ಸೂಕ್ತವಾಗಿ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ಬೇಕು. ಅದನ್ನ ಯಾರು ಅನ್ನೋದನ್ನ ಅವರ ಹೆಸರು ಸಹಿತ ನಾವು ಹೇಳ್ಬೇಕಾಗತ್ತೆ. ಸೊ ಅಂತವ್ರ ಮೇಲೆ ಮೇಲಧಿಕಾರಿಗಳಿಗೆ ಸೂಕ್ತ ಕೊಡ್ಬೇಕು. ಆಮೇಲೆ ಅವರ ಉನ್ನತ ಅಧಿಕಾರಿಗಳು ಯಾರಾದ್ರೂ ಅವರೇ ಏನಾದ್ರು ಭಾಗಿಯಾಗಿದ್ರೆ, ಏನಾಗತ್ತೆ, ಪಿಗ್ಮಿ ಕಲೆಕ್ಟರ್ ಆಗಿದ್ರೆ ಸಿಇಒ ಆಕ್ಷನ್ ಇನಿಶಿಯೇಟ್ ಮಾಡ್ಬೋದು. ಸಿಇಒನ ಇನ್ವಾಲ್ವ್ ಆಗಿದ್ರೆ ಅಥವಾ ನಿರ್ದೇಶಕರು ಇನ್ವಾಲ್ವ್ ಆಗಿದ್ರೆ ಅಥವಾ ಅಧ್ಯಕ್ಷರೇ ಇನ್ವಾಲ್ವ್ ಆಗಿದ್ರೆ ಆಗ ಇಲಾಖೆಗೆ ತಿಳಿಸ್ಬೇಕು. ಅಧ್ಯಕ್ಷರ ಮೇಲೆ ಅಧ್ಯಕ್ಷರೇ ನಿರ್ದೇಶಕರು ಅಥವಾ ಇವರೆಲ್ಲ ಟಾಪ್ ಲೇಯರ್ ಅಧಿಕಾರಿಗಳಾಗಿರ್ತಾರೆ. ಸಿಇಒ ಆಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು ಅಥವಾ ಅಧ್ಯಕ್ಷರಾಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು. ಇವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಅವರಿಗೆ ಹೇಳಿದ್ರೆ ಅವ್ರು ತಗೊಳ್ಳದೇ ಇರ್ಬೋದು. ಆವಾಗ ಅಂತಹ ಸಂದರ್ಭದಲ್ಲಿ ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಆಯಾ ಇಲಾಖೆಗೆ ಹೋಗ್ಬೇಕಾಗತ್ತೆ. ಜುರಿಸ್ಟಿಕ್ಷನಲ್ ER ಅಥವಾ DR ಅಥವಾ DD ಅಥವಾ ಸಂಯುಕ್ತ ಸಹಕಾರಿಗೆ ವಂಚನೆಯ ಪ್ರಕರಣಗಳ ಮೊತ್ತವನ್ನು ಆಧರಿಸಿ ಉನ್ನತ ಅಧಿಕಾರಿಗಳಿಗೆ ಇದಕ್ಕೆ ಹೇಳ್ಬೇಕಾಗತ್ತೆ. ಅವರಿಗೆ ತಕ್ಷಣ ಇನ್ ರೈಟಿಂಗ್ ಉತ್ತರ ಬರೆದು ತಿಳಿಸಿ ಯಾಕೆಂದ್ರೆ ಯಾರು ಅದನ್ನ ತನಿಖೆ ಮಾಡ್ತಾ ಇದ್ದಾರೋ ಅವರ ಹೊಣೆಗಾರಿಕೆ ಇರ್ತದೆ. ಅದು ತನಿಖಾಧಿಕಾರಿಗಳು ಯಾರೇ ಇರ್ಬೋದು, ಅವ್ರು ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಅದೇ ಸಂಸ್ಥೆಯ ಒಬ್ಬ ತನಿಖಾಧಿಕಾರಿ ಆಗಿರ್ಬೋದು ಅಥವಾ ಆಡಿಟರ್ ಆಗಿರ್ಬೋದು. ಯಾರೇ ಆದ್ರೂ ಇದು ಸಮಾನವಾಗಿ ಅಪ್ಲೈ ಆಗತ್ತೆ. ಅವ್ರು ತಿಳಿಸ್ಬೇಕು. ಇಲ್ಲದ್ರೆ ಅವರು ಕೂಡ ಭಾಗ್ಯದಾರರು ಅಂತೇಳಿ ಅವ್ರ ಮೇಲೆ ಕೂಡ ಆಪಾದನೆ ಬರುತ್ತೆ, ಅವ್ರು ಸರಿಯಾಗಿ ನಿರ್ವಹಿಸಿಲ್ಲ ಅಂತ ಹೇಳಿ. ಹಾಗಾಗಿ ಅದಾಗಬಾರ್ದು ಅಂದ್ರೆ ಅದನ್ನು ಕೂಡ. ಆಮೇಲೆ ಈ ಪ್ರಕ್ರಿಯೆ ಯಾವಾಗ ಮಾಡ್ಬೇಕು? ವಂಚನೆಯ ಪ್ರಕರಣ ಗೊತ್ತಾದ ಕೂಡ್ಲೇನೆ ಜರುಗತಕ್ಕದ್ದು. ಪೂರ್ತಿ ಪ್ರಕ್ರಿಯೆ ಮುಗಿಸಿ ಅದನ್ನ ಎಷ್ಟಿದೆ ಅಂತ ನೋಡ್ಕೊಂಡು ಲಾಸ್ಟ್ ತಿಳಿಸ್ತೀವಿ ಅಲ್ಲ. ವಂಚನೆಯ ಬಗ್ಗೆ, ಪ್ರಕರಣದ ಬಗ್ಗೆ ವಾಸನೆ ಗೊತ್ತಾದ ಕೂಡ್ಲೇನೆ ಹೇಳ್ಬೇಕು. ಅದರ ಅಜಮಾಸು ಮೌಲ್ಯವನ್ನ ಅದಕ್ಕೋಸ್ಕರ ಅಂದಾಜು ಅಂತೀವಿ. ಅದು ಪೂರ್ತಿ ತನಿಖೆ ಆದ ನಂತರ ನಿರ್ದಿಷ್ಟವಾಗಿ ಇಷ್ಟು ಲಾಸ್ ಆಗಿದೆ ಅಂತ ಹೇಳ್ಬೋದು. ಅದು ವಾರಗಟ್ಲೆ, ತಿಂಗಳಗಟ್ಲೆ, ವರ್ಷಗಟ್ಲೆ ತಗೊಳ್ಬೋದು. ಹಾಗಾಗಿ ವಂಚನೆ ಪ್ರಕರಣ ಗೊತ್ತಾದ ಕೂಡ್ಲೇನೆ ಅವರಿಗೆ ತಿಳಿಸ್ಬೇಕು. ಇದನ್ನ ತಿಳಿಸುವಂತ ಪ್ರಕ್ರಿಯೆ, ಜವಾಬ್ದಾರಿ ಹೊರಿಸಿ ಅವ್ರಿಗೆ ತಿಳಿಸುವಂತ ಪ್ರಕ್ರಿಯೆ ವಂಚನೆ ಪ್ರಕರಣ ಗೊತ್ತಾದ ಕೂಡ್ಲೇನೆ ಹೇಳ್ಬೇಕು. ಯಾಕೆಂದ್ರೆ ಯಾವುದೇ ಪ್ರಕರಣ ಗೊತ್ತಾದ ತಕ್ಷಣ ಕ್ರಮ ಇಡ್ಲಿಕ್ಕೆ ಅವರಿಗೆ ಸೂಚಿಸ್ಬೇಕು. ಪಿಗ್ಮಿ ಕಲೆಕ್ಟರ್ ಮಾಡಿದಾನೆ, ಪಿಗ್ಮಿ ಏಜೆಂಟ್ ಮಾಡಿದಾನೆ ಅಂದ್ರೆ ಪಿಗ್ಮಿ ಏಜೆಂಟ್ ನ ಅಮಾನತ್ನಲ್ಲಿ ಇಡ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು, ಅವನನ್ನ ವಜಾ ಮಾಡ್ಬೇಕು. ನಮ್ಮ ಕ್ಯಾಶಿಯರ್ ಮಾಡಿದಾನೆ ಅಂದ್ರೆ ಕ್ಯಾಶಿಯರ್ ಅನ್ನ ಅವನ ಆಸ್ಥಾನದಿಂದ ಪಲ್ಲಟ ಮಾಡಿ ಅವನನ್ನ ಅಮಾನತ್ನಲ್ಲಿ ಇಡಬೇಕು. ಯಾವುದೇ ಅಧಿಕಾರಿ ಸಿಇಒ ಮಾಡಿದಾನೆ ಅಂದ್ರೆ ಸಿಇಒನ ಸ್ಥಾನ ಪಲ್ಲಟ ಮಾಡಬೇಕು. ಅವನಿಗೆ ಮತ್ತೆ ಅಲ್ಲಿಯ ಆಗು ಹೋಗುಗಳಲ್ಲಿ ಅವನು ಯಾವುದೇ ಪಾತ್ರ ವಹಿಸದೇ ಇರೋಂಗಿರ್ಬೇಕು. ತಕ್ಷಣ ಅವನನ್ನ ಆ ಹುದ್ದೆಯಿಂದ ದೂರ ಇಡಬೇಕು. ಅವನಿಗೆ ಅಲ್ಲಿ ಯಾವುದೇ ವಿಚಾರದಲ್ಲಿ ಪಾಲ್ಗೊಳ್ಳಬಾರ್ದು. ಅಲ್ಲಿ ಸಾಕ್ಷಿಗಳನ್ನ ನಾಶ ಮಾಡುವಂತದ್ದಾಗ್ಲಿ ಅಥವಾ ತಿರ್ಚೋದಾಗ್ಲಿ ಆ ತರದಕ್ಕೆ ಅವಕಾಶಗಳು ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ನಿಟ್ಟಿನಲ್ಲಿ ಇದು ಮಾಡ್ಕೊಳ್ಬೇಕಾಗತ್ತೆ.
ಸೊ ಇದು ಒಂದು. ಆಮೇಲೆ ಇಷ್ಟಾಯ್ತು, ನಮಗೆ ಅನುಮಾನಾಸ್ಪದವಾಗಿದೆ, ಅವರ ಬಗ್ಗೆ ಕ್ರಮ ವಹಿಸಿ ಅಂತೇಳಿ ಅಧಿಕಾರಿಗೆ ತಿಳಿಸೋದ್ರ ಜೊತೆಗೆ ಆ ತನಿಖಾಧಿಕಾರಿ ಏನ್ ಮಾಡ್ಬೇಕು ಅಂದ್ರೆ ಆ ಸಸ್ಪೆಕ್ಟ್ ಯಾರು, ಶಂಕಿತರು ಯಾರಿದ್ದಾರೆ ಅವರಿಂದ ದೃಢೀಕರಿಸ್ಕೊಳ್ಬೇಕು. ಅದು ಗೊತ್ತಾದ ಕೂಡಲೇ ಅವರಿಗೆ ಒಂದು ನೋಟಿಸ್ ಕೊಡುವಂಥದ್ದು. ಆ ನೋಟಿಸ್ ಕೊಟ್ಟು ನಮಗೆ ಈ ರೀತಿ ಮಾಹಿತಿ ಬಂದಿದೆ, ಈ ರೀತಿ ದಾಖಲೆಗಳಿದೆ, ಈ ಸಾಕ್ಷಿಗಳಿದಾವೆ, ಈ ಆಧಾರದಲ್ಲಿ ನಿಮಗೆ ವಂಚನೆ ಆಗಿದೆ ಅಂತ ಕಂಡು ಬರ್ತಾ ಇದೆ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದರಲ್ಲಿ ನಿಮ್ಮ ಪಾತ್ರ ಏನು ಮತ್ತು ನೀವು ಏನೇನು ಇನ್ವಾಲ್ವ್ ಆಗಿದ್ದೀರಿ ಇದರ ಬಗ್ಗೆ ನಿಮ್ಮ ಸಮಜಾಯಿಷಿಗಳನ್ನ ಸೂಕ್ತ ರೀತಿಯಲ್ಲಿ ನೀಡಬೇಕು. ಸಾಮಾನ್ಯವಾಗಿ ನೋಟಿಸ್ ಕೊಡುವಾಗ 7 ದಿನದ ನೋಟಿಸ್ ಕೊಡ್ಬೇಕಾಗುತ್ತೆ. 7 ದಿನದೊಳಗಾಗಿ ಇದಕ್ಕೆ ಸೂಕ್ತ ಇದನ್ನ ಕೊಡಬೇಕು ಅಂತೇಳಿ ಅವ್ರಿಗೆ ನೋಟಿಸ್ ಕೊಡ್ಬೇಕಾಗುತ್ತೆ. ಹಾಗಾಗಿ ಅವರಿಗೆ ನೋಟಿಸ್ ಕೊಟ್ಟು ಇದನ್ನ ಅವರಿಂದ ಒಂದಿಷ್ಟು ಕನ್ಫರ್ಮೇಶನ್ ತಗೊಳ್ಬೇಕಾಗತ್ತೆ. ಅವರಿಂದ ನೋಟಿಸ್ ಕೊಟ್ಟು ಏನು ಹೇಳಿಕೆ ಕೊಡ್ತಾರೆ, ಒಂದು ಅವ್ರು 7 ದಿನ ಅವಕಾಶ ಕೊಟ್ಟಿದ್ದೀರಿ, ಹೇಳಿಕೆ ಕೊಡಬೇಕು, ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆಗಳನ್ನು ತಗೊಳ್ಳೋಣ. ಸತ್ಯ ಇದೆಯೋ ಸುಳ್ಳಿದೆಯೋ ಅದು ಕಡೆಗೆ ನಮ್ಮ ವಿವೇಚನೆಗೆ, ನಮ್ಮ ಪರಿಶೀಲನೆಗೆ ಒಳಪಟ್ಟದ್ದು. ಆದ್ರೆ ಅವರಿಂದ ಉತ್ತರ ತಗೊಳ್ಬೇಕು. ಉತ್ತರ ಕೊಡದೇ ಇದ್ರೆ ಅವ್ರನ್ನ ಜವಾಬ್ದಾರಿಗೊಳಿಸ್ಬೇಕು. ಯಾಕೆಂದ್ರೆ ಅವ್ರಿಗೆ ನೋಟಿಸ್ ಕೊಟ್ಟಿದೀವಿ, ಅವ್ರು ಏನು ಉತ್ತರ ಕೊಟ್ಟಿಲ್ಲ ಅಂದ್ರೆ ಅದು ಉತ್ತರ ಕೊಡ್ಲಿಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ ಇಟ್ ಇಸ್ ಕನ್ಫರ್ಮ್ಡ್ ದಟ್ ದೇ ಆರ್ ಇನ್ವಾಲ್ವ್ಡ್. ಅವ್ರಿಗೆ ಉತ್ತರ ಇಲ್ಲ, ಅದಕ್ಕೆ ಹೇಳಲಿಕ್ಕೆ ಉತ್ತರ ಇಲ್ಲ ಅಂತೇಳಿ ತಿಳ್ಕೊಳ್ಳೋದು. ಅಂದ್ರೆ ಫಾರ್ ಎಕ್ಸಾಂಪಲ್, ಒಬ್ಬ ಕ್ಯಾಶಿಯರ್ ಒಂದು 50 ಲಕ್ಷ ರೂಪಾಯಿ ನಗದನ್ನ ಸಂಸ್ಥೆ ಖಾತೆಗೆ ಜಮಾ ಮಾಡ್ಲೇ ಇಲ್ಲ. ಯಾರೋ ಕೊಟ್ಟಿದ್ದಾರೆ, ತಂದು ಕೊಟ್ಟಿದ್ದಾರೆ, ಅವತ್ತು ಜಮಾ ಆಗಿದೆ. ಆದ್ರೆ ಸಂಸ್ಥೆಯ ಖಾತೆಯಲ್ಲಿ ಇಲ್ಲೇ ಇಲ್ಲ, ಅದು ಜಮಾ ಆಗ್ಲಿಲ್ಲ. ಅವನು ತನ್ನ ದಾಖಲೆ ತಾನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅಂತ ನಮಗನ್ಸಿದೆ. ತಕ್ಷಣ ಅವನಿಗೆ ಒಂದಿಷ್ಟು ನಮ್ಮಲ್ಲಿ ಕ್ಯಾಶ್ ಬುಕ್ಕಿನ ಎಕ್ಸ್ಟ್ರಾಕ್ಟ್ ಇರ್ಬೋದು, ಬ್ಯಾಂಕಿಗೆ ಕೊಟ್ಟಿರುವಂತಹ ಪಾಸ್ ಬುಕ್ ಇದಿರ್ಬೋದು, ಈ ರೀತಿ ನಮಗಿರುವಂತಹ ಇದನ್ನ ಆಧಾರದಲ್ಲಿ ಅವರಿಗೆ ನೋಟಿಸ್ ಕೊಡ್ಬೇಕು. ಆ ನೋಟಿಸ್ಗೆ ಹೀಗೀಗೆ ವ್ಯತ್ಯಾಸ ಕಾಣ್ತಾ ಇದೆ, ನೀವು ಈಗ ಫಾರ್ ಎಕ್ಸಾಂಪಲ್ ದಿನಾಂಕ ಇಂತರಂತಷ್ಟೊಂದು ಸ್ವೀಕರಿಸಿದಂತ ಅಮೌಂಟ್ 50 ಲಕ್ಷ ರೂಪಾಯಿ ನಗದನ್ನ ಸಂಸ್ಥೆಯ ಖಾತೆಗೆ ಜಮಾ ಮಾಡಿಲ್ಲ. ಹಾಗಾಗಿ ಈ ದಾಖಲೆಗಳನ್ನು ನೋಡಿದ್ರೆ ಜಮಾ ಮಾಡದೇ ಇರುವಂತ ಬಂದಿರ್ತದೆ. ಆದ್ರೆ ಕ್ಯಾಶ್ ಬುಕ್ ನಲ್ಲಿ ಜಮಾ ಆಗಿರ್ ಕಾಣ್ತದೆ, ಆದ್ರೆ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ, ಇಲ್ಲಿ ಕ್ಯಾಶ್ ನಲ್ಲೂ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟೀಕರಣ ಏನಾದ್ರು ಇದ್ರೆ ಹೇಳಿ. ಇಷ್ಟು ದಿನದ ಒಳಗೆ ನಿಮ್ ಸಮಜಾಯಿಷಿ ಕೊಡ್ಬೇಕು. ಇಲ್ಲದೆ ಹೋದ್ರೆ ನಿಮ್ಮಿಂದ ಏನು ಉತ್ತರವಿಲ್ಲವೆಂದು ಪರಿಗಣಿಸಿ ಇದರ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲು ಶಿಫಾರಸು ಮಾಡಲಾಗುವುದು ಅಥವಾ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು. ಅವರಿಗೆ ನೋಟಿಸ್ ಕೊಡ್ಬೇಕಾಗತ್ತೆ. ಆ ನೋಟಿಸ್ ಕೊಟ್ಟ ಮೇಲೆ ಆ ನೋಟಿಸ್ ಕೊಡುವಾಗ ಕೂಡ ಮಾದರಿ ಇದೆ. ಮಾದರಿ ಅಂದ್ರೆ ಅದಕ್ಕೆ ಈ ರೀತಿನೇ ಕೊಡ್ಬೇಕು ಅನ್ನೋದು. ಆ ನೋಟಿಸ್ ನಲ್ಲಿ ಏನೇನಿರ್ಬೇಕು, ಆ ನೋಟಿಸ್ ನಲ್ಲಿ ಒಂದು ಅವನ ಮೇಲಿನ ಆಪಾದನೆ ಏನು, ನಿಮ್ಮ ಮೇಲೆ ಏನ್ ಆಪಾದನೆ ಇದೆ, ಆ ಆಪಾದನೆ ಮಾಡ್ಲಿಕ್ಕೆ ಕಾರಣ ಏನು, ನಮಗೆ ನಗದು ಶಿಲ್ಕಿನ ವ್ಯತ್ಯಾಸ ಕಾಣ್ತಾ ಇದೆ, ಅದ ಕಾರಣ, ಅದ್ರ ಪ್ರಮಾಣ ಎಷ್ಟು, ಅಂದಾಜು 50 ಲಕ್ಷ, 10 ಲಕ್ಷ, 1 ಲಕ್ಷ, 2 ಲಕ್ಷ, ಎಷ್ಟು, ನಷ್ಟದ ಅಂದಾಜು. ಕ್ಯಾಶ್ ಹೋಗಿರೋದು ಬೇರೆ, ನಷ್ಟ ಬೇರೆ, ಅದು ಎರಡು ಬೇರೆ ಬೇರೆನಾ. ಕ್ಯಾಶ್ ಶಾರ್ಟೇಜ್ ಇದ್ದಷ್ಟೇ ನಷ್ಟ ಆಗಿರ್ಬೇಕು ಅಂತಿಲ್ಲ, ಅದಕ್ಕಿಂತ ಜಾಸ್ತಿ ನಷ್ಟನೂ ಆಗಿರ್ಬೋದು. ಹಾಗಾಗಿ ನಷ್ಟದ ಅಂದಾಜು ಮಾಡಿ ಅದರ ಪ್ರಮಾಣವನ್ನು ಹಾಕಿ ನಮೂದಿಸ್ಬೇಕು. ಅದಷ್ಟು ಹಾಕಿ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಒಂದು ಅವಕಾಶ ಕೊಡ್ಬೇಕು. ಉತ್ತರ ಕೊಡ್ಲಿಕ್ಕೆ ಸಾಕಷ್ಟು ಅವಕಾಶ ಕೊಡ್ಬೇಕು, ಆದರೆ ದೀರ್ಘವಲ್ಲದ 1 ತಿಂಗಳು 3 ತಿಂಗಳು, ಕನಿಷ್ಠ 7 ದಿನಗಳ ನೋಟಿಸ್ ಕೊಡ್ಬೇಕು ಅಂತಿದೆ. ಕನಿಷ್ಠ 7 ದಿನಗಳ ಒಳಗೆ, ಇಂದಿನಿಂದ 7 ದಿನದೊಳಗಾಗಿ ನಿಮ್ಮಿಂದ ಉತ್ತರ ನಿರೀಕ್ಷೆ ಮಾಡ್ತೇವೆ. ಉತ್ತರ ನೀಡಲು ತಪ್ಪಿದಲ್ಲಿ ನಿಮ್ಮಿಂದ ಉತ್ತರಿಸಲು ಏನೂ ಇಲ್ಲವೆಂದು ತಿಳಿದು ಮುಂದುವರಿತೇವೆ ಅನ್ನೋದ ರೀತಿಯಲ್ಲಿ ಅವ್ರಿಗೆ ಹೇಳ್ಬೇಕು. ಅಕಸ್ಮಾತ್ ಅವ್ರು ಉತ್ತರ ಕೊಟ್ಟಿಲ್ಲ ಅಂದ್ರೆ ಅವ್ರನ್ನ ಆ ಇದರಲ್ಲಿ ಭಾಗಿದಾರ ಅಂತ, ಯಾಕೆಂದ್ರೆ ಉತ್ತರ ಕೊಟ್ಟಿದೀವಿ, ಅವಕಾಶ ಕೊಟ್ಟಿದೀವಿ. ಅವಕಾಶದೊಳಗೆ ಏನೇನು ಹೇಳ್ಬೇಕಿತ್ತು, ನಾನು ಇಲ್ಲ ಮಾಡಿಲ್ಲ ಅಥವಾ ಏನೋ ಇದು ಅದರಲ್ಲಿ ನನ್ನ ಪಾತ್ರ ಇಲ್ಲ ಅನ್ನೋದನ್ನ ಅವ್ನು ಹೇಳ್ಬೇಕಾಗಿತ್ತು. ಆವಾಗ ಉತ್ತರ ಕೊಟ್ಟಿಲ್ಲ. ಕೆಲವು ಸರಿ ಏನಾಗುತ್ತೆ, ಲೋನ್ ಸ್ಯಾಂಕ್ಷನ್ ಮಾಡಿದ್ರಲ್ಲಿ ತಪ್ಪಾಗಿರುತ್ತೆ. ಆ ಲೋನ್ ಸ್ಯಾಂಕ್ಷನ್ ಮಾಡಿದ ತಪ್ಪಾಗಿರುತ್ತೆ, ಅಥವಾ ಲೋನ್ ಈಗ 10 ಲಕ್ಷ ಅಂತೇಳಿ ಲೋನ್ ಸ್ಯಾಂಕ್ಷನ್ ಮಾಡಿರ್ತೀವಿ, 1 ಕೋಟಿ ರೂಪಾಯಿ ಲೋನ್ ಅನ್ನ ಮಂಜೂರು ಮಾಡ್ಬಿಟ್ಟಿರ್ತಾರೆ. ಅವಾಗ ಎಲ್ಲೋ ಒಂದ್ ಕಡೆ ಅಲ್ಲಿ ಅವ್ಯವಹಾರ ಆಗಿದೆ ಅಂತ ಗೊತ್ತಾಗತ್ತೆ. ನಾವು ಅವಾಗ ಅಲ್ಲಿ ಸಾಲದ ಸಮಿತಿಯಲ್ಲಿರುವಂತಹ ಆಡಳಿತ ಮಂಡಳಿಯ ಸದಸ್ಯರೆಲ್ಲರಿಗೂ ನೋಟಿಸ್ ಕೊಡ್ತೀವಿ. ಅದರಲ್ಲಿ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದಾರೋ ಅವರ ಹೊರತಾಗಿ ಬಾಕಿ ಎಲ್ಲರೂ ಇದರಲ್ಲಿ ನನ್ನ ಪಾತ್ರ ಏನು ಇರ್ಲಿಲ್ಲ, ನಾನು ಇದಿಷ್ಟೇ ಮಾಡಿದ್ವಿ ಅಥವಾ ಏನೋ ಒಂದು ಸಮಜಾಯಿಷಿ ನೀಡ್ತಾರೆ. ಆವಾಗ ಕೆಲವರಿಗೆ ಸಮಜಾಯಿಷಿ ನೀಡ್ಲಿಕ್ಕೆ ಅವಕಾಶ ಕೊಡದೆ ಇರೋದು ತಪ್ಪಾಗತ್ತೆ. ಹಾಗಾಗಿ ಎಲ್ಲರಿಗೂ ಅವಕಾಶ ಕೊಡ್ಬೇಕು.
ಅವ್ರು ಉತ್ತರಿಸದೆ ಹೋದ್ರೆ ಯಾರ್ಯಾರು ಉತ್ತರಿಸಿಲ್ವೋ ಅವರೆಲ್ಲರನ್ನು ನೀವು ಉತ್ತರಿಸದ ಕಾರಣ ನಿಮ್ಮನ್ನು ಭಾಗಿದಾರರೆಂದು ಪರಿಗಣಿಸಲಾಗುವುದು ಅಂತ ಹಾಕೋಣ. ಹಾಗೆ ಮಾಡಿದ್ರೆ ಅವರಿಗೆ ಅದರ ತೀವ್ರತೆ ಗೊತ್ತಾಗತ್ತೆ. ಅವರು ತಮ್ಮ ಮೇಲಿನ ಆಪಾದನೆಯನ್ನ ಒಂದೋ ಅದನ್ನ ಸೂಕ್ತ ಸಮಜಾಯಿಷಿ ಮೂಲಕ ತನ್ನ ಮೇಲಿನ ಆಪಾದನೆ ಸುಳ್ಳು ಅಂತ ಸಾಬೀತುಪಡಿಸ್ಬೇಕು, ಅಥವಾ ಒಪ್ಪಿಕೊಳ್ಬೇಕಾಗತ್ತೆ, ಮುಂದಿನ ಕಾನೂನು ಕ್ರಮಗಳಿಗೆ ತಯಾರಾಗಬೇಕಾಗತ್ತೆ. ಹಾಗಾಗಿ ಆ ರೀತಿ ಒಂದಿಷ್ಟು ಅವಕಾಶಗಳು. ಯೂಶುವಲ್ ಆಗಿ ಅವಕಾಶಗಳನ್ನ 7 ದಿನದ ಅವಕಾಶಗಳಿಗಿಂತ ಕಡಿಮೆ ಕೊಟ್ರೆ ಸೂಕ್ತ ಕಾಲಾವಕಾಶ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೇಸ್ ವೀಕ್ ಆಗ್ಬೋದು. ಅದಕ್ಕೋಸ್ಕರ 7 ರಿಂದ 10 ದಿನ ಅವಕಾಶ ಕೊಡಿ. 7 ದಿನದೊಳಗಾಗಿ ಉತ್ತರ ಹೇಳಬೇಕು ಅಂತ ಅವಕಾಶ ಕೊಡ್ತೀರಿ, ಆದ್ರೆ 8ನೇ ದಿನ ನಾವು ಏನು ಮುಂದಿನ ಕ್ರಮ ತಗೊಳ್ಳೋದಿಲ್ಲ. 10 ದಿನದವರೆಗೆ ಅವಕಾಶವನ್ನು, 10 ದಿನದ ನಂತರ ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ, 7 ನೋಟಿಸ್ ನಲ್ಲಿ 7 ದಿನ ಅಂತ ಇರ್ತದೆ, ಆದ್ರೆ 10 ದಿನದ ನಂತರ ನಮ್ಮ ಮುಂದಿನ ಪ್ರಕ್ರಿಯೆಯನ್ನು ಶುರು ಮಾಡ್ತೀವಿ. ನಾಳೆ ಎಲ್ಲಾದ್ರೂ ಅವರು ನನಗೆ ಸೂಕ್ತವಾದ ಕಾಲಾವಕಾಶ ಕೊಟ್ಟಿಲ್ಲ ಅಂದ್ರೆ, ಇಲ್ಲ ಸ್ವಾಮಿ ನಾವು 7 ದಿನದ ಅವಕಾಶ ಕೊಟ್ಟಿದ್ವಿ, ಅದೆಲ್ಲೋ ತಲುಪಿಲ್ಲ, ಅಥವಾ ಭಾನುವಾರ ಬಂತು, ಅಥವಾ ಇನ್ನೇನೋ ಒಂದು ಕಾರಣಕ್ಕೆ 8ನೇ ದಿನ 9ನೇ ದಿನ ಕೂಡ ಕಾದ್ವಿ, 10 ದಿನಗಳವರೆಗೂ ಕೂಡ ಕಾದ್ವಿ. 10 ದಿನದಲ್ಲೂ ಅವ್ರು ಏನು ಉತ್ತರ ಹೇಳದೆ ಇರೋದ್ರಿಂದ ನಾವು ಈ ತೀರ್ಮಾನಕ್ಕೆ ಬಂದಿದೀವಿ, ಮುಂದಿನ ಕ್ರಮಕ್ಕೆ ಶುರು ಮಾಡಿದೀವಿ. ಅರ್ಥ ಮಾಡ್ಕೊಳ್ಳಿ, 10 ದಿನದ ಕಾಲಾವಕಾಶವನ್ನು ಅಲ್ಲೇ ಕೊಟ್ರೆ ನೀವು 12-13 ದಿನವರೆಗೆ ಕಾಯ್ಬೇಕಾಗತ್ತೆ. ಹಾಗಾಗಿ ಮಿನಿಮಮ್ 7 ದಿನ ಕೊಟ್ಟು 10 ದಿನದವರೆಗೆ ಕಾದು ಮುಂದಿನ ಇದಕ್ಕೆ ನಾವು ಹೋಗ್ಬೇಕಾಗತ್ತೆ. ಇದು ನೆಕ್ಸ್ಟ್ ಸ್ಟೆಪ್ ನಮಗೆ. ಹಾಗಾದ್ರೆ ಮುಂದಿನ ಸ್ಟೆಪ್ಪಿಗೆ ಹೋಗೋದಿದ್ರೆ ಹೇಗೆ? ಒಂದು ಸಾರಿ ಡಿಟೆಕ್ಷನ್ ಆಗಿದೆ ಅಂದ್ರೆ ಅದರ ಪೋಸ್ಟ್ ಡಿಟೆಕ್ಷನ್ ಮೆಷರ್ಸ್ ಶುರುವಾಗತ್ತೆ, ಪತ್ತೆ ನಂತರದ ಕ್ರಮಗಳು. ಅಂದ್ರೆ ಪತ್ತೆ ಆದ ನಂತರ ಏನೇನ್ ಕ್ರಮ ವಹಿಸ್ಬೇಕು ಅನ್ನೋದನ್ನ ಈ ಇದ್ರಲ್ಲಿ ಹೇಳ್ತೀವಿ ನಾವು. ಏನ್ ಹೇಳತ್ತೆ? ಪತ್ತೆ ನಂತರ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬೇಕಾಗಿರುವಂತದ್ದು, ವಂಚನೆ ಪ್ರಕರಣ ಪತ್ತೆ ಆದ ಕೂಡಲೇ ಒಂದು ಫ್ಲಾಶ್ ರಿಪೋರ್ಟ್ ಅನ್ನು ಕಳಿಸ್ಬೇಕು. ಫ್ಲಾಶ್ ರಿಪೋರ್ಟ್ ಅನ್ನೋದು ಇಲ್ಲಿ 4-5 ತರದ ಬೇರೆ ಬೇರೆ ರೀತಿಯ ಇದಕ್ಕೆ ಒಟ್ಟಿಗೆ ನಾನು ಹೇಳ್ತಾ ಇದ್ದೀನಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಾಗಿದ್ದರೆ, ಪ್ಯಾಕ್ಸ್ ಗಳಾಗಿದ್ದರೆ ಅದರ ನೋಡಲ್ ಏಜೆನ್ಸೀಸ್ ನಬಾರ್ಡ್, ಡಿಸಿಸಿ ಬ್ಯಾಂಕ್ ಫೈನಾನ್ಸಿಂಗ್ ಏಜೆಂಟ್ ಆಗಿರ್ತಾರೆ. ಹಾಗಾಗಿ ಪ್ಯಾಕ್ಸ್ ಗಳು ಆಗಿದ್ದರೆ ಅವುಗಳಿಗೆ ನೋಡಲ್ ಏಜೆನ್ಸೀಸ್ಗಳು ಕೂಡ ಒಂದು ಫ್ಲಾಶ್ ರಿಪೋರ್ಟ್ ಕೊಡಬೇಕು, ಒಂದು ಮಿಂಚಿನ ವರದಿ ಅಂತಿರೋ ಅದನ್ನು ಕೊಡಬೇಕು. ಪ್ಲಸ್ ಯೂಶುವಲ್ ಆಗಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ಪ್ರಾಧಿಕಾರಿಗಳಿಗೆಲ್ಲ ಕೊಡಬೇಕಾಗತ್ತೆ. ಸಂಯುಕ್ತ ಸೌಹಾರ್ದ ಸಹಕಾರಿಯಾಗಿದ್ರೆ ಸಂಯುಕ್ತ ಸಹಕಾರಿಗೂ ಕೊಡಬೇಕು. ಅದು ಫ್ಲಾಶ್ ರಿಪೋರ್ಟ್. ಡಿಸಿಸಿ ಬ್ಯಾಂಕ್ ಆಗಿದ್ರೆ ನಬಾರ್ಡಿಗೆ ಕೊಡಬೇಕು, ಯಾಕೆಂದ್ರೆ ನಬಾರ್ಡ್ ಇಸ್ ನೋಡಲ್ ಏಜೆನ್ಸಿ ಫಾರ್ ಡಿಸಿಸಿ ಬ್ಯಾಂಕ್ಸ್ ಆಲ್ಸೋ, ಯಾಕೆಂದ್ರೆ ರೀಫೈನಾನ್ಸ್ ಸ್ಕೀಮ್ ಎಲ್ಲ ಅವರೇ ಅಪ್ರೂವ್ ಮಾಡೋದು. ಜೊತೆಗೆ RBI ಕೊಡಬೇಕು. ಕೋಆಪರೇಟಿವ್ ಬ್ಯಾಂಕ್ ಆಗಿದ್ರೆ RBI ನಲ್ಲಿ ಕ್ಲಿಯರ್ ಕಟ್ ಆಗಿದೆ, 10 ಲಕ್ಷದ ನಂತರ 10 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತ ಇದ್ರೆ ಯಾರಿಗೆ ಕೊಡಬೇಕು, 25 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಯಾರಿಗೆ ಕೊಡಬೇಕು, 1 ಕೋಟಿಗಿಂತ ಜಾಸ್ತಿ ಇದ್ರೆ ಯಾರಿಗೆ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು. ರೀಜನಲ್ ಡೈರೆಕ್ಟರ್ ಅಂದ್ರೆ ಆಯಾ ರಾಜ್ಯದ RBI ಆಫೀಸ್ಗಳಿರ್ತವೆ, ರೀಜನಲ್ ಆಫೀಸ್ ಅಂತ ಹೇಳಿ ಇರ್ತವೆ, ಆ ಆಫೀಸ್ಗಳಲ್ಲಿ ಸಂಬಂಧಿತ ಅಧಿಕಾರಿಗಳು ಕೊಡಬೇಕು. ಈ ರೀತಿ ಅವ್ರವ್ರಿಗೆ ಕೊಡ್ಬೇಕಾಗತ್ತೆ. ದಟ್ಸ್ ಫ್ಲಾಶ್ ರಿಪೋರ್ಟ್. ಫ್ಲಾಶ್ ರಿಪೋರ್ಟ್ ಅಂದ್ರೆ ಏನು? ಇಂತಹ ಒಂದು ಸಂಸ್ಥೆಯಲ್ಲಿ ಇಂತಹ ಬಾಬ್ತಿನಲ್ಲಿ ಇಷ್ಟು ಅಮೌಂಟ್ಗಳದ್ದು ಅಪರಾಧ ಆಗಿದೆ, ಅಥವಾ ಅವ್ಯವಹಾರ ಆಗಿದೆ, ಅಥವಾ ವಂಚನೆ ಆಗಿದೆ ಎಂದು ಕಂಡು ಬರ್ತಾ ಇದೆ. ಇದು ನಿಮಗೆ ತನಿಖೆಯ ಪೂರ್ವ ಮಾಹಿತಿಯಾಗಿ ಕೊಡ್ತಾ ಇದೀವಿ. ಫ್ಲಾಶ್ ರಿಪೋರ್ಟ್ ಇಟ್ ಈಸ್ ಸಮಗ್ರ ಅಲ್ಲ. ಇವ್ರನ್ನ ಫಿಕ್ಸ್ ಮಾಡಿ ಅವ್ರ ಮೇಲೆ ಅಲಿಗೇಷನ್ ಮಾಡ್ತಾ ಅಲ್ಲ. ನಾವೀಗ ಪ್ರಾಥಮಿಕ ಹಂತದಲ್ಲಿದ್ದೀವಿ, ಅವರು ಕೂಡ ರೆಡಿ ಆಗ್ಲಿಕ್ಕೆ ಅನುಕೂಲ ಆಗತ್ತೆ. ಇಲ್ಲೊಂದು ಇದಿದೆಯಪ್ಪ, ನಾವು ನೋಡ್ಕೊಳ್ಬೇಕಾಗತ್ತೆ ಅಂತ ಅವರು ಕೂಡ ದೊಡ್ಡ ಪತ್ರದ ಏನಾದ್ರು ಅಮೌಂಟ್ ಇದೆ ಅಂತ ಆದ್ರೆ ಅವರು ಕೂಡ ಬೇರೆ ಟೀಮ್ ಅನ್ನು ಮಾಡಿ ಕಳಿಸ್ಬೋದು. ಮಲ್ಟಿಪಲ್ ಇದಕ್ಕೆ ಈಗ ಯಾವುದೋ ಒಂದು ಕ್ರಿಮಿನಲ್ ಅಫೆನ್ಸ್ ಆಗಿದೆ ಅಂದ್ರೆ ಸ್ಥಳೀಯ ಪೊಲೀಸ್ ಅಲ್ಲದೆ ಬೇರೆಯವರು ಕೂಡ ಬರ್ಬೋದು. ಹಾಗೇನೆ ಇಲ್ಲಿ ಕೂಡ ಆರ್ಥಿಕ ಅಪರಾಧಗಳಲ್ಲಿ ಈವನ್ RBI ನವರು ಕೂಡ ಬರ್ಬೋದು, ಅಥವಾ ನಬಾರ್ಡ್ನವ್ರು ಕೂಡ ಬರ್ಬೋದು. ಆಯಾ ಇದರ ತೀವ್ರತೆಗೆ ಅನುಗುಣವಾಗಿ ಎಷ್ಟು ದೊಡ್ಡ ಇದಾಗಿದೆ ಅಂತ. ಹಾಗಾಗಿ ಈ ರೀತಿಯ ಇದಕ್ಕೆ ಯಾರು ತನಿಖೆಯನ್ನು ತಗೊಂಡಿದಾರೋ ಅವರು ಇಂಟರ್ನಲ್ಲಿ ನಮ್ಮ ದೊಡ್ಡ ಒಂದು ಕೋಆಪರೇಟಿವ್ ಸೊಸೈಟಿ ನಮ್ಮಲ್ಲಿಯೇ ಒಬ್ಬರನ್ನು ತನಿಖಾಧಿಕಾರಿಗೆ ಮಾಡಿದೀವಿ ಅಂದ್ರೆ ಅವ್ರು ಕೂಡ ರಿಪೋರ್ಟ್ ಕೊಡ್ಬೇಕು. ಅಥವಾ ಒಬ್ಬ ಸಣ್ಣದ ಲೆಕ್ಕ ಪರಿಶೋಧಕರ ನೇಮಕ ಮಾಡಿದೀವಿ ಅಂದ್ರೆ ಅವ್ರು ಕೂಡ ರಿಪೋರ್ಟ್ ಕೊಡ್ಬೇಕು. ಅಥವಾ ಡಿಪಾರ್ಟ್ಮೆಂಟಿನ ಆಡಿಟರ್ ಯಾರನ್ನು ನೇಮಕ ಮಾಡ್ಕೊಂಡಿದೀವಿ ಅಂದ್ರೆ ಅವ್ರು ಕೂಡ ರಿಪೋರ್ಟ್. ಯಾರು ತನಿಖಾಧಿಕಾರಿಯಾಗಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ಆಗ್ತಾರೋ ಅವರು ಆ ರಿಪೋರ್ಟ್ ಅನ್ನ ಕೊಡ್ಬೇಕಾಗಿದೆ. ಹಾಗಾಗಿ
ಅದು ಅದರಲ್ಲಿ ಫ್ಲಾಶ್ ರಿಪೋರ್ಟ್ ಅಲ್ಲಿ ಮಿಂಚಿನ ವರದಿ ಅಂದ್ರೆ ಏನು ಅಂದ್ರೆ ಫ್ಲಾಶ್ ರಿಪೋರ್ಟ್ ಅಲ್ಲಿ ಯಾವ ಸೊಸೈಟಿಯಲ್ಲಿ ಯಾವ ರೀತಿಯ ಮೋಡಸ್ ಆಪರೇಟಿಸ್ ನಿಧಾನ ಅಂದ್ರೆ ಸೂಕ್ಷ್ಮವಾಗಿ, ತುಂಬಾ ಎಲಾಬರೇಟ್ ಆಗಲ್ಲ, ಸೂಕ್ಷ್ಮವಾಗಿ ಈ ರೀತಿಯ ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಅಮೌಂಟ್ ಆಗಿದೆ ಅಂದಾಜು ಈಗ ಸಿಕ್ಕಿರೋದ್ರ ಪ್ರಕಾರ, ನಾವು ಸಿಕ್ಕಿರೋ ಮಾಹಿತಿ ಪ್ರಕಾರ ಇದಾಗಿದೆ, ತನಿಖೆ ಪ್ರಗತಿಯಲ್ಲಿದೆ. ಇದನ್ನು ತಮಗೆ ತನಿಖಾ ಪೂರ್ವಭಾವಿ ಮಾಹಿತಿಯಾಗಿ ತಮಗೆ ಸಲ್ಲಿಸಲಾಗಿದೆ ಅಷ್ಟು ಹೇಳಿ ನಾವು ಅವ್ರಿಗೆ ಕೊಡ್ಬೇಕಾಗತ್ತೆ. ಅಂದ್ರೆ ಆಯಾ ಸನ್ನಿವೇಶಗಳಿಗೆ ಅನುಗುಣವಾಗಿ ನಿಬಂಧಕರಿಗಿರ್ಬೋದು, ಸಂಯುಕ್ತ ಸಹಕಾರಿ ಇರ್ಬೋದು, ಇವನ್ ಆಡಿಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ನಬಾರ್ಡ್ ಇರ್ಬೋದು, RBI ಇರ್ಬೋದು. ನಾನು ಹೇಳಿದ್ನಲ್ಲ ಅವಾಗ ನಬಾರ್ಡು RBI ಅವ್ರಿಗೆ ಕೂಡ ಬರುತ್ತೆ. ಮತ್ತೆ ತೀವ್ರತೆಯನ್ನ ನೋಡಿ ಸ್ಥಳೀಯ ಪೊಲೀಸ್ ಸ್ಟೇಷನ್ ನಲ್ಲಿ ಕೂಡ ಮೊಕದ್ದಮೆಯನ್ನು ಹೂಡ್ಲಿಕ್ಕೆ ಅವಕಾಶ ಇದೆ. ಅವರ ತುಂಬಾ ದೊಡ್ಡ ವಂಚನೆಯ ಪ್ರಕರಣ ಇದೆ, ತುಂಬಾ ಜಾಲ ಇದೆ ಅಂತ ಹೇಳಿದ್ರೆ ಅದನ್ನ ಪೊಲೀಸ್ ಸ್ಟೇಷನ್ ನಲ್ಲಿ ಕೂಡ ಒಂದು ವಂಚನೆಯ ಪ್ರಕರಣವನ್ನ ದಾಖಲು ಮಾಡಬಹುದು, ಮಾಡಬೇಕು, ಮಾಡ್ಲಿಕ್ಕೆ ಒಂದು ಸಲಹೆ ನೀಡ್ಬೋದು. CO ಅಥವಾ ಅಧ್ಯಕ್ಷರು ಅವರೇ ಇನ್ವಾಲ್ವ್ ಆಗಿದ್ರೆ ಯಾರು ಅಥವಾ DR ಅವರೇ ಸೋಮೋಟ ಮಾಡ್ಬೋದು. ಆ ರೀತಿ ಮಾಡ್ಲಿಕ್ಕೆ ಒಂದು ತನಿಖೆಯನ್ನು ಮಾಡ್ಲಿಕ್ಕೆ ಈ FIR ಅಥವಾ ಫ್ಲಾಶ್ ರಿಪೋರ್ಟ್ ಅನುಕೂಲ ಆಗತ್ತೆ. ಸ್ಥಳೀಯ ಪೊಲೀಸ್ ಸ್ಟೇಷನ್ ನಲ್ಲಿ ಕೂಡ ಒಂದು ಇದು ಕೊಟ್ರೆ ಅವರೊಂದು FIR ಇದು ಮಾಡ್ತಾರೆ. ಹಾಗಾಗಿ ಅಲ್ಲಿಂದ ಪ್ರಕರಣ ತೀವ್ರತೆಯನ್ನು ಪಡ್ಕೊಳ್ಳುತ್ತೆ ಮತ್ತು ತನಿಖೆಗಳು ತೀವ್ರತೆಯನ್ನು ಪಡ್ಕೊಳ್ಳುತ್ತೆ. ಜೊತೆಗೆ ಸಂಬಂಧಪಟ್ಟವರಿಗೆ ತಕ್ಷಣ ವಸೂಲಾತಿ ಕ್ರಮ ವಹಿಸ್ಬೇಕು. ಯಾಕೆಂದ್ರೆ ಕೆಲವು ಸಾರಿ ಏನಾಗತ್ತೆ ಅಂದ್ರೆ ಅವ್ರ ಹತ್ರ ಒಂದಿಷ್ಟು ದುಡ್ಡು ಇರ್ತದೆ, ಅವರು ವಂಚನೆ ಮಾಡಿರೋ ಹಣವನ್ನ ಪೂರ್ತಿ ಎಲ್ಲೋ ಉಪಯೋಗಿಸ್ಬಿಟ್ಟಿರೋದಿಲ್ಲ. ಹಾಗಾಗಿ ವಸೂಲಿ ಮಾಡ್ಲಿಕ್ಕೆ ಎಷ್ಟು ವಸೂಲಿ ಆಗುತ್ತೋ ಅಷ್ಟನ್ನ ವಸೂಲಿ ಮಾಡ್ಲಿಕ್ಕೆ ಇದ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಅವರು ಬೇರೆ ರೀತಿಯ ಕ್ರಮ ವಹಿಸೋಕ್ಕಿಂತ ಮೊದಲು ಅವರಿಗೆ ಒಂದು ABJ ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್ ಅಂತೇಳಿ ಅದ್ರ ಬಗ್ಗೆನೂ ಅಧಿಕಾರಿಗಳು ಒಂದು ಆದೇಶ ಕೊಟ್ಟು ಜಪ್ತಿ ಕೂಡ ಮಾಡ್ಬೋದು. ಅವರು ತಮ್ಮ ಆಸ್ತಿಗಳನ್ನ ಪರಭಾರೆ ಮಾಡದಿದ್ದಂಗೆ ಈ ರೀತಿ ಕೂಡ ಮಾಡ್ಬೋದು. ಹಾಗಾಗಿ ಅದಕ್ಕೂ ಕೂಡ ಕ್ರಮ ವಹಿಸ್ಬೇಕಾಗತ್ತೆ. ಅಂದ್ರೆ ಈ ವಿಚಾರದಲ್ಲಿ ವಂಚನೆ ಪ್ರಕರಣ ಗೊತ್ತಾಯ್ತು ತಕ್ಷಣ ನಾವು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾವುದೇ ಕ್ರಮ ಅಗತ್ಯ ಇರಲಿಲ್ಲ ಅಂತಿಲ್ಲ. ಜಾಸ್ತಿ ಕ್ರಮ ತಗೊಂಡಿದೀವಿ, ಏನು ತೊಂದರೆ ಇಲ್ಲ, ಕಡಿಮೆ ಆಯ್ತು, ಎಲ್ಲೋ ಸಂಸ್ಥೆಗೆ ನಷ್ಟ ಆಗುವಂತಹ ಸಂದರ್ಭಗಳು ಬರ್ತದೆ. ಹಾಗಾಗಿ ಅದನ್ನ ನಾವು ಇದ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಈ ತರ ಮಾಡಿದಾಗ ಒಂದು ಸ್ಪಷ್ಟ ಸಂದೇಶ ಅವ್ರಿಗೆ ಕೂಡ ಹೋಗುತ್ತೆ, ಇದರಿಂದ ನಿಮಗೆ ವಸೂಲಾತಿ ಕ್ರಮಗಳಿಗೆ ನಾವು ಕ್ರಮ ಬಿಡ್ತಾ ಇದ್ದೀವಿ ಅಂತೇಳಿ. ಹಾಗಾಗಿ ಅದಷ್ಟನ್ನ ಅಟ್ಯಾಚ್ಮೆಂಟ್ ಕೂಡ ಇದು ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್ ಅಂದ್ರೆ ಒಂದು ಆದೇಶ ಪೂರ್ವ ಜಪ್ತಿಯನ್ನು ಕೂಡ ನಾವು ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಸೊ ಇದಿಷ್ಟು. ಆಮೇಲೆ ಅಕಸ್ಮಾತ್ ಇದು ಸೀರೀಸ್ ಆಫ್ ಅಫೆನ್ಸ್ ಇದೆ, ಇದು ಸ್ಟ್ಯಾಂಡ್ ಅಲೋನ್ ಘಟನೆ ಅಲ್ಲ, ಯಾವುದೋ ಒಂದು ಪ್ರಕರಣದಲ್ಲಿ 1 ಲಕ್ಷ ರೂಪಾಯಿನೋ 10 ಲಕ್ಷ ರೂಪಾಯಿನೋ ಒಂದೇ ಸ್ಟ್ಯಾಂಡ್ ಅಲೋನ್ ಘಟನೆ ಅಲ್ಲ, ಸೀರೀಸ್ ಆಫ್ ಘಟನೆ ಇದೆ. ಅಥವಾ ಇದು ತುಂಬಾ ಗಂಭೀರ ಆರ್ಥಿಕ ಅಪರಾಧ ಆಗಿದ್ರೆ ಅದಕ್ಕೆ ಸಪರೇಟ್ ಆಗಿ ಒಂದು ವಿಶೇಷ ಸಮಿತಿಯನ್ನು ಕೂಡ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅದಕ್ಕೊಂದು ಮೇಲ್ನಿಗಾ ವಹಿಸ್ಲಿಕ್ಕೆ ಒಂದು ಬೇರೆ ಸಮಿತಿಯನ್ನು ಕೂಡ ರಚನೆ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಆಡಿಟ್ಗೆ ಒಬ್ಬರನ್ನ ಇದು ಮಾಡಿದ್ದಾರೆ ಅಂದ್ರೆ ಮೇಲ್ವಿಚಾರಣೆಗೆ ಒಂದಿಷ್ಟು ಅಧಿಕಾರಿಗಳನ್ನ ಇದನ್ನ ಮೇಲ್ವಿಚಾರಣೆ ಮಾಡಿ ಅಂತ ಅಧಿಕಾರಿಗಳನ್ನ ನಿಯೋಜನೆ ಮಾಡ್ತಾರೆ. ಅವಾಗ ಏನಾಗತ್ತೆ, ಇನ್ನು ಸೀರಿಯಸ್ನೆಸ್ ಬರುತ್ತೆ. ಈ ಅಧಿಕಾರಿಗಳು ಯಾರು ತನಿಖೆಯನ್ನು ಮಾಡ್ತಾ ಇದ್ದಾರೋ ಅವರು ಲೆಕ್ಕ ಪರಿಶೋಧಕರು ಇರ್ಬೋದು ಅಥವಾ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳಿರ್ಬೋದು, ಅವರ ಮೇಲೆ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಮತ್ತೊಬ್ಬ ಸಮಿತಿಯನ್ನ ಅಥವಾ ಮತ್ತೊಂದು ಅಧಿಕಾರಿಗಳನ್ನ ನೇಮಿಸಿದ್ದಾರೆ ಅಂದ್ರೆ ಅದು ಸೀರಿಯಸ್ ಆಗಿ ಬರುತ್ತದೆ. ಹಾಗಾಗಿ ಅದಕ್ಕೆ ನಾವು ಅವಕಾಶ ಕೊಡ್ಬೇಕಾಗತ್ತೆ. ಅಂದ್ರೆ ಒಂದು ಸಮಿತಿಯನ್ನು ರಚನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಇದು ಯಾವ ಸಹಕಾರಿಯಲ್ಲಿ ಆತರ ಆಗಿದೆಯೋ ಆ ಸಹಕಾರಿಗೆ ಇಮ್ಮಿಡಿಯೇಟ್ ಆಗಿ ಅಲ್ಲಿಂದ ಇದ್ ಮಾಡ್ಬೇಕು. ಅದು ಮುಂದೆ ಹೀಗಾಗದಿದ್ದಂಗೆ, ಅದು ಆ ವಂಚನೆಯ ಭಾಗ ಮುಂದುವರಿದೆ ಇದ್ದಂಗೆ ನೋಡ್ಕೊಳ್ಲಿಕ್ಕೆ ಅದು ಅವಕಾಶ ಆಗತ್ತೆ. ಯಾವ ಸಂತ್ರಸ್ತ ಸಹಕಾರಿ ಇದೆ, ಯಾವ ಕೋಆಪರೇಟಿವ್ ಸೊಸೈಟಿಗೆ ಈ ರೀತಿ ಲಾಸ್ ಆಗ್ತಾ ಇದೆಯೋ ಅವರಿಗೆ ತಕ್ಷಣ ಕ್ರಮಗಳನ್ನ, ಒಂದು ಅಂತ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಥವಾ ನೌಕರರನ್ನ ಸಸ್ಪೆನ್ಸ್ ಅಲ್ಲಿ ಇಡೋದು, ಎರಡನೇದು ಸೂಕ್ತ ಮೇಲಧಿಕಾರಿಗಳಿಗೆ ತಿಳಿಸುವಂತದ್ದು, ಮೂರನೇದು ABJ ತಗೊಳ್ಳುವಂಥದ್ದು, ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್ ತಗೊಳ್ಳುವಂಥದ್ದು, ನಾಲ್ಕನೇದು ಸೂಕ್ತ
ಮೇಲಧಿಕಾರಿಗಳಿಗೆ RBI ಇರ್ಬೋದು, ನಬಾರ್ಡ್ ಇರ್ಬೋದು, ಅಥವಾ ಪೊಲೀಸ್ ಇರ್ಬೋದು, ಅವರಿಗೆಲ್ಲ ಸೂಕ್ತ ಕ್ರಮ ಹೊಡ್ಲಿಕ್ಕೆ ಇಡ್ಬೋದು. ಇವನ್ ಪೊಲೀಸ್ ಸ್ಟೇಷನ್ ನಲ್ಲಿ ಸೂಕ್ತವಾಗಿ ಒಂದು ಕೇಸನ್ನು ಕೂಡ ಫೈಲ್ ಮಾಡಬಹುದು. ಇದಿಷ್ಟನ್ನು ಮಾಡೋದ್ರಿಂದ ಈ ಪತ್ತೆ ನಂತರದ ಕ್ರಮಗಳಲ್ಲಿ ಇದು ಇಮ್ಮಿಡಿಯೇಟ್ ಮಾಡ್ಕೊಳ್ಬೇಕಾದಂತಹ ಒಂದಿಷ್ಟು ಕ್ರಮಗಳು. ಇದನ್ನ ಗಂಭೀರವಾಗಿ ಆವಾಗ ಏನಾಗತ್ತೆ, ಗಂಭೀರತೆ ಬರ್ತದೆ, ಪ್ರಕರಣಗಳನ್ನ ಮುಚ್ಚಾಕ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಆವಾಗ ಬೇರೆ ಬೇರೆ ಇಲಾಖೆಗಳು ಬೇರೆ ಬೇರೆ ಇದೆಲ್ಲ ಬಂದ್ರೆ ಏನು ರೆಗ್ಯುಲೇಟರ್ಸ್ ಅಂತೀವಲ್ಲ, ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ್ರೆ ಯಾರು ಈ ವಂಚನೆಯ ಪ್ರಕರಣಗಳಲ್ಲಿ ಸುಮ್ಮನೆ ಏನೋ ಇದು ಮಾಡ್ಲಿಕ್ಕೆ ಬಿಡ್ಲಿಕ್ಕೆ ಆಗೋದಿಲ್ಲ, ಪೂರ್ತಿ ನಿಗಾ ವಹಿಸ್ಬೇಕಾಗತ್ತೆ. ಹಾಗಾಗಿ ಅದು ಆಮೇಲೆ ಇದಕ್ಕೆ ಆಂತರಿಕ ನಿಯಂತ್ರಣ ವ್ಯವಸ್ಥೆಯನ್ನು ಕೂಡ ನಾವು ಅಳವಡಿಸ್ಕೊಳ್ಲಿಕ್ಕೆ ಸಲಹೆ ನೀಡಬೇಕು. ಈಗ ಆಗೋಗಿದೆ, ಮುಂದೆ ಹಿಂಗಾಗ್ಬಾರ್ದು ಅಂದ್ರೆ ಏನಾಗ್ಬೇಕು, ಯಾವ ಕ್ಷೇತ್ರದಲ್ಲಿ ವಂಚನೆಯನ್ನ ಕಂಡುಹಿಡಿದಿದೀವೋ ಆ ಕ್ಷೇತ್ರದಲ್ಲಿ ಮುಂದೆ ಇದು ರಿಪಿಟೇಷನ್ ಆಗ್ಬಾರ್ದು, ಆ ತರ ಮತ್ತೆ ಆಗ್ಬಾರ್ದು ಅಂದ್ರೆ ಅದನ್ನ ಆಂತರಿಕವಾಗಿ ಒಂದು ನಿಯಂತ್ರಣ ವ್ಯವಸ್ಥೆ, ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಅನ್ನ ಅಳವಡಿಸ್ಕೊಳ್ಬೇಕು. ಅಕಸ್ಮಾತ್ ಇದೆ ಅಂದ್ರೆ ಅದನ್ನ ಇನ್ನಷ್ಟು ಬಿಗಿಗೊಳಿಸ್ಬೇಕಾಗತ್ತೆ. ಜೊತೆಗೆ ಈ ಪ್ರಕರಣ ಏನು ಪ್ರಕರಣ ಇದೆ ಅದರ ಪ್ರಕರಣ ಪೂರ್ತಿ ಆಗೋವರೆಗೆ, ಇತ್ಯರ್ಥ ಆಗೋವರೆಗೆ ನಿಯಮಿತವಾಗಿ ಅದರ ಮೇಲೆ ಫಾಲೋಅಪ್ ಮಾಡ್ಲಿಕ್ಕೆ ಇರ್ಬೇಕು. ಯಾರು ಫಾಲೋಅಪ್ ಮಾಡಬೇಕು, ಅದಕ್ಕೆ ಆಯಾ ಸಂದರ್ಭ, ಆಯಾ ಕೇಸಿಗೆ ಅನುಗುಣವಾಗಿ ಬೇರೆಯವರಿಗೆ ತಿಳಿಸ್ಬೇಕಾಗತ್ತೆ. ಪಿಗ್ಮಿ ಕಲೆಕ್ಟರ್ ಮಾಡಿದ್ದ ಆ ಪ್ರಕರಣ ಆಗಿದ್ರೆ ಅದಕ್ಕೆ ಮೇಲಧಿಕಾರಿಗಳು ಯಾರಿದ್ದಾರೆ ನೋಡಿ ಅವರಿಗೆ, ಅಧಿಕಾರಿಗಳೇ ಆಗಿದ್ರೆ CO ಅವರಿಗೆ, COನೇ ಇನ್ವಾಲ್ವ್ ಆಗಿದ್ರೆ ಆಡಳಿತ ಮಂಡಳಿಗೆ, ಹೀಗೆ ಅವರ ಮೇಲಧಿಕಾರಿಗಳಿಗೆ ಹೇಳ್ತಾ ಇರ್ಬೇಕು, ಫಾಲೋಅಪ್ ಆಗ್ಬೇಕು. ಇದು ಒಂದು ಹಂತವನ್ನ, ಒಂದು ಲಾಜಿಕಲ್ ಎಂಡ್ ಮುಟ್ಟವರಿಗೆ ಅದನ್ನ ಪೂರ್ತಿ ಮುಂದುವರಿಸಿ ಅಂತ. ಇದು ಒಂದು ಹಂತದವರೆಗೆ ಪತ್ತೆ ನಂತರದ ಕ್ರಮಗಳಾಯ್ತು. ಪತ್ತೆ ನಂತರ ಇದಿಷ್ಟೇನಾ? ಇಲ್ಲ, ಆಕ್ಷನ್ ಪಾಯಿಂಟ್ಸ್ ಇದೆ. ಇದುವರೆಗಿರುವಂತಹ ಕ್ರಮಗಳು ಬೇರೆ, ಮುಂದಿನ ಪ್ರಕ್ರಿಯೆಗಳು ಬೇರೆ. ಈ ಇಷ್ಟುವರೆಗೆ ಕ್ರಮಗಳು ತುರ್ತಾಗಿ ತಗೊಳ್ಬೇಕಾದ ಕ್ರಮಗಳನ್ನ ನಾವು ಇದ್ ಮಾಡಿಸಿದ್ವಿ. ತುರ್ತಾಗಿ ತಗೊಂಡಿರುವಂತಹ ಕ್ರಮಗಳ ಜೊತೆಗೆ ಪೋಸ್ಟ್ ಡಿಟೆಕ್ಷನ್ ಆಕ್ಷನ್ ಪಾಯಿಂಟ್ಸ್ ಅಂತೀವಿ ಅಥವಾ ಪ್ರಕ್ರಿಯೆಗಳು ಅಂತೀವಿ, ಅದನ್ನ ತಗೊಳ್ಳಿಕ್ಕೆ ನಾವು ಶುರು ಮಾಡ್ಬೇಕಾಗತ್ತೆ. ಏನೇನು ಆ ರೀತಿಯ ಪ್ರಕರಣಗಳು, ಪತ್ತೆ ನಂತರದ ಕ್ರಮಗಳು ಯಾವ್ದ್ಯಾವ್ದು ಅಂದ್ರೆ ಪ್ರಕ್ರಿಯೆಗಳು ಶುರುವಾಗತ್ತೆ. ಏನು, ಯಾವ ಕಾರಣಕ್ಕೋಸ್ಕರ ಆ ರೀತಿಯ ಲೋಪದೋಷಗಳಾಗಿದೆ, ನ್ಯೂನತೆಗಳಾಗಿದೆ. ಪಿಗ್ಮಿ ಕಲೆಕ್ಟರ್ ಆ ರೀತಿ ಮೋಸ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಯಾವ್ದು ಸಿಸ್ಟಮ್ ಅಲ್ಲಿ ದೋಷ ಇದೆ, ವ್ಯವಸ್ಥೆಯಲ್ಲಿ ದೋಷ ಇದೆ. ಲೋನ್ ಪೇಪರ್ಸ್ ನಲ್ಲಿ ಮೋಸ ಆಗಿದೆ, ಲೋನ್ ನಲ್ಲಿ ಮೋಸ ಆಗಿದೆ ಅಂದ್ರೆ ಲೋನ್ ಪೇ ಸೆಕ್ಷನ್ ನಲ್ಲಿ ಎಲ್ಲೋ ಲೋಪದೋಷ ಇದೆ, ಆ ವ್ಯವಸ್ಥೆಯಲ್ಲಿ ಲೋಪದೋಷ ಇದೆ. CO ಮಾಡಿದಾನೆ ಅಂದ್ರೆ CO ನ ಕರ್ತವ್ಯ ನಿರ್ವಹಣೆಯಲ್ಲಿ ಎಲ್ಲೋ ಲೋಪದೋಷಗಳಿದೆ, ನ್ಯೂನತೆಗಳಿದೆ, ಅದನ್ನ ಸರಿಪಡಿಸ್ಬೇಕು. ಯಾವ ಕಾರಣಕ್ಕೋಸ್ಕರ, ಎಲ್ಲಿ ವಿ ನೀಡ್ ಟು ಪ್ಲಗ್ ಇನ್ ಅಂತ ಹೇಳ್ತೀವಿ. ಅಂದ್ರೆ ಲೂಪ್ ಹೋಲ್ಸ್ ಏನಿದೆ ಆ ಲೂಪ್ ಹೋಲ್ಸ್ ಅನ್ನ ಇಮ್ಮಿಡಿಯೇಟ್ ಆಗಿ ಪ್ಲಗ್ ಇನ್ ಮಾಡ್ಬೇಕು. ಆಗಿರೋ ಪ್ರಕರಣಗಳನ್ನ ಕೈ ಬಿಡೋದಿಲ್ಲ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ, ಅದನ್ನ ಒಂದು ಲಾಜಿಕಲ್ ಎಂಡಿಗೆ ತರ್ತೀವಿ. ಇದು ಪುನರಾವರ್ತನೆ ಆಗ್ತಿದ್ದಂಗೆ ಯಾವ ಕ್ಷೇತ್ರದಲ್ಲಿ ಆಗಿದೆಯೋ ಅದರಲ್ಲಿ ಆದ್ಯತೆಯ ಮೇರೆಗೆ ನಾವು ಕ್ರಮ ತಗೊಳ್ತೀವಿ. ಇಮ್ಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಒಂದಿಷ್ಟು ಕ್ರಮವನ್ನು ತಗೊಳ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಯಾರು ಇದಕ್ಕೆ ಕಾರಣರಾಗಿದ್ದಾರೋ ಅಲ್ಲಿಯ ಇಂಟರ್ನಲ್ ವ್ಯವಸ್ಥೆಯಲ್ಲಿ ಏನೋ ಲೋಪದೋಷಗಳಿದೆ. ಪಿಗ್ಮಿ ಕಲೆಕ್ಟರ್ ತಂದಾಗ ಇವನು ಹಣ ಎಣಿಸದೆ ತಗೊಳ್ತಾ ಇದ್ದಾನೆ, ಅಥವಾ ಇವನು ಕೂಡ ಭಾಗಿಯಾಗಿದ್ದಾನೆ, ನಮ್ಮ ಕ್ಲರ್ಕ್. ಹೀಗೆ ಎಲ್ಲಿ ವ್ಯವಸ್ಥೆ ಲೋಪದೋಷಗಳಿದೆ ಅದನ್ನ ಪ್ಲಗ್ ಇನ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇದನ್ನ ಮಾಡ್ಬೇಕಾಗತ್ತೆ. ಆಮೇಲೆ ವಂಚನೆಯನ್ನ ಪತ್ತೆ ಹಚ್ಚಲಿ ವಿಳಂಬ ಆಗಿದ್ರೆ ಅದಕ್ಕೆ ಕಾರಣ, ಸರ್ ಇದು ಈ ವರ್ಷದ ಅಲ್ಲ ಸರ್, ಇದು 7 ವರ್ಷದಿಂದ ಇತ್ತು ಸರ್, 6 ವರ್ಷದಿಂದ ಹೀಗೆ ಮಾಡ್ತಾ ಬಂದಿದ್ರು. ಹಾಗಾದ್ರೆ ಹಿಂದಿನ ಸಾರಿ ಆಡಿಟ್ ಮಾಡಿದಾಗ ಅಥವಾ ಹಿಂದಿನ ಇಷ್ಟು ವರ್ಷಗಳಲ್ಲಿ ಆ ವಂಚನೆಯ ಪ್ರಕರಣಗಳನ್ನ ಕಂಡುಹಿಡಿಯಲಿಕ್ಕೆ ಯಾಕಾಗಿಲ್ಲ? ಹಾಗಾದ್ರೆ ಅಲ್ಲಿಯ ವ್ಯವಸ್ಥೆಯಲ್ಲಿ ಏನು ಲೋಪ ಇದೆ ಅರ್ಥ ಮಾಡ್ಕೊಳ್ಳಿ. ಇದು ಮೊದಲ ಘಟನೆ ಅಲ್ಲ ಸರ್, ಇದು ಈಗಿನ ಬಂದಿರುವಂತ ಘಟನೆ ಅಲ್ಲ, ಈಗ ನಮಗೆ ಕಂಡು ಬಂದಿದೆ, ನಮಗೆ ಸಿಕ್ಕಿದೆ. ಆದರೆ ಇದು ಅನೇಕ ವರ್ಷಗಳಿಂದ ಅಥವಾ ಅನೇಕ ತಿಂಗಳಿಂದ ಅಥವಾ ಅನೇಕ ದಿನಗಳಿಂದ ನಡೀತಾ ಇದೆ ಅಂದ್ರೆ ಶುರು ಆದಾಗಿಂದ ನಮಗೆ ಗುರುತಿಡಿಸ್ಲಿಕ್ಕೆ ನಮಗೆ ಯಾಕೆ ಕಾರಣ ಆಗಿಲ್ಲ, ಯಾವ ಕಾರಣಕ್ಕೋಸ್ಕರ ನಮ್ಗೆ ಗುರುತಿಸ್ಲಿಕ್ಕೆ ಆಗಿಲ್ಲ, ಅದನ್ನ ಕಂಡುಹಿಡಿಬೇಕು. ಅದು ಕಾರಣ ಹುಡುಕ್ಬೇಕು.
ಅದು ಕೂಡ ನಮ್ಮ ಈ ವಂಚನೆಯ ಒಂದು ಆಡಿಟಿನ ಒಂದು ಭಾಗ ಅಥವಾ ತನಿಖೆಯ ಒಂದು ಭಾಗ ಆಗತ್ತೆ. ಈ ಪ್ರಕರಣದ ವಿವಿಧ ಹಂತ ಏನು, ಈ ಪ್ರಕರಣಗಳ ವಿವಿಧ ಹಂತ ಹೇಳಿದ್ನಲ್ಲ, ಅವುಗಳ ಮೇಲ್ನಿಗಾ ವಹಿಸಿ ಒಂದು ಲಾಜಿಕಲ್ ಎಂಡ್ ತರಬೇಕು. ಅಂದ್ರೆ ಈ ಪ್ರಕರಣವನ್ನ ಇತಿಶ್ರೀ ಹೇಳಲಿಕ್ಕೆ ಒಂದು ಲಾಜಿಕಲ್ ಎಂಡ್, ಅದು ಇಂತಲ್ಲಿಗೆ ಮುಗಿಸ್ಬೇಕು. ಇದು 3 ವರ್ಷದಿಂದ ಆಗಿದೆ, 2 ವರ್ಷದಿಂದ ಆಗಿದೆ. ಸಮಗ್ರವಾಗಿ ತನಿಖೆ ಮಾಡಿ ಅದರ ಲೋಪದೋಷಗಳನ್ನೆಲ್ಲ ಗುರುತಿಸಿ ಅದನ್ನ ಯಾರ ಮೇಲೆ ಎಷ್ಟೆಷ್ಟು ದೋಷಾರೋಪಣೆ ಮಾಡ್ಬೇಕು ಅಂತ ಹೇಳಿ ಆ ಇನ್ನು ಮುಂದಿನ ಅವಧಿಯಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ದೋಷಾರೋಪಣೆ ಕ್ರಮ ಹೇಗೆ, ಯಾವುದನ್ನ ರಿಕವರಿಗೆ ಇಡಬೇಕು, ಯಾವುದನ್ನ ಯಪ್ರಾತಪ್ರ ಅಂತ ಹೇಳಿ ತಿಳಿಸ್ಕೊಳ್ಬೇಕು, ಯಾವುದನ್ನ ಅವ್ಯವಹಾರ ಅಂತ ಗುರುತಿಸ್ಬೇಕು, ಇದನ್ನೆಲ್ಲ ವಿಚಾರ ಮಾಡೋಣ ನಾವು. ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ಎಲ್ಲಿ ದೋಷ ಇದೆ ಅನ್ನೋದನ್ನ ತಿಳ್ಕೊಂಡು ಅದನ್ನೊಂದು ತಾರ್ಕಿಕ ಮುಕ್ತಾಯ ಲಾಜಿಕಲ್ ಎಂಡ್ ತರಬೇಕು. ಆ ಲಾಜಿಕಲ್ ಎಂಡ್ ಯಾಕೆ ಅಂತ ಹೇಳಿದ್ರೆ, ಅದಿಲ್ಲದಿದ್ದರೆ ಆ ಮುಕ್ತಾಯಕ್ಕೆ ತರದೆ ಹೋದ್ರೆ ವಂಚನೆ ಪ್ರಕರಣಗಳನ್ನ ನಾವು ಕೋರ್ಟ್ ನಲ್ಲಿ, ಅದು ವಂಚನೆ ಪ್ರಕರಣ ಮುಂದುವರಿತಾ ಇದ್ರೆ ಕೋರ್ಟ್ ನಲ್ಲಿ ಫೈಲ್ ಮಾಡೋದು ಕಷ್ಟ. ನಮಗೆ ಪೊಲೀಸ್ ಸ್ಟೇಷನ್ ನಲ್ಲಿ ABJ ತಗೊಳ್ಳಿಕ್ಕೆ ಅಥವಾ ಪೂರ್ವಭಾವಿ ಸೂಚನೆ ನೀಡ್ಲಿಕ್ಕೆ ನಾವು ಕ್ರಮ ತಗೊಂಡಿದೀವಿ. ಆದರೆ ಕೇಸ್ ಫೈಲ್ ಮಾಡ್ಬೇಕಿದ್ರೆ ಒಂದು ಲಾಜಿಕಲ್ ಎಂಡ್ ಬೇಕು. ಆ ಲಾಜಿಕಲ್ ಎಂಡ್ ಆದ ನಂತರ ಇಷ್ಟು ನಮ್ಮದು ಈಗಿನ ಹಂತದಲ್ಲಿ ಗುರುತಿಸಿರುವಂತ ಇದಿಷ್ಟು ತನಿಖೆ ಪ್ರಗತಿಯಲ್ಲಿದ್ದಾಗ ಕೇಸ್ ಮಾಡೋದು ಕಷ್ಟ ಆಗತ್ತೆ. ಪೂರ್ವಭಾವಿ ಕೇಸ್ ರಿಜಿಸ್ಟರ್ ಮಾಡಬಹುದೇ ವಿತಃ ಅಂತಿಮವಾಗಿ ಅವರ ಬಗ್ಗೆ ದೋಷಾರೋಪಣಾ ಪಟ್ಟಿ ಸಲ್ಲಿಸ್ಲಿಕ್ಕೆ ಆಡಿಟ್ ವರದಿ ಬರಲಿ ಅಂತಾರೆ. ಆಡಿಟ್ ಅಂದ್ರೆ ಒಂದು ಲಾಜಿಕಲ್ ಎಂಡ್ ಆಗತ್ತೆ. ಆ ಲಾಜಿಕಲ್ ವರದಿ ಬರಬೇಕಾಗತ್ತೆ. ಆ ಲಾಜಿಕಲ್ ಒಂದು ಈ ವರದಿ ಅಥವಾ ಒಂದು ಮುಕ್ತಾಯ, ತಾರ್ಕಿಕ ಮುಕ್ತಾಯ ಬಂದ್ರೆ ಒಂದು ಹಂತ ಮುಕ್ತಾಯ ಆಯ್ತು. ಅದು ಅಲ್ಲಿಗೆ. ಅದನ್ನಷ್ಟೇನು ಹಾಗಾದ್ರೆ ಇಲ್ಲ, ಮುಂದೆ ಆ ಒಂದು ತಾರ್ಕಿಕ ಅಂತ್ಯ ಒಂದು ಕಂಡಿದೆ. ನೆಕ್ಸ್ಟ್ ಇಮ್ಮಿಡಿಯೇಟ್ ಕ್ರಮ ಏನು? ವಸೂಲಿ. ಬರೀ ಕಂಡಿಡಿದಿದ್ದೊಂದೇ ಅಲ್ಲ, ಅದನ್ನ ಆದ್ಯತೆ ಮೇರೆಗೆ ವಸೂಲಿ ಮಾಡ್ಬೇಕು. ಆದಷ್ಟು ಬೇಗ ಅದನ್ನ ವಸೂಲಿ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಆರ್ಥಿಕ ಅಪರಾಧಗಳಲ್ಲಿ ಆಗಿರುವಂತಹ ನಷ್ಟ, ಸಂಸ್ಥೆಗೆ ನಷ್ಟ, ಅದನ್ನ ಇಮ್ಮಿಡಿಯೇಟ್ ಆಗಿ ಅವನ ಆಸ್ತಿ ಇದ್ರೆ ಆಸ್ತಿಯನ್ನು ಮುಟ್ಗೋಲು ಹಾಕೊಳ್ಳೋದಿರ್ಬೋದು, ಅಥವಾ ವೈಯಕ್ತಿಕವಾಗಿ ಅವನ ಅಮೌಂಟ್ಗಳು ಇಲ್ಲಿ ಏನಾದ್ರು ಇದ್ರೆ ಅದಷ್ಟನ್ನು ಮುಟ್ಗೋಲು ಹಾಕೊಳ್ಳೋದಿರ್ಬೋದು, ಅಥವಾ ಅವನ ರಿಲೇಟಿವ್ಸ್ ಯಾರ್ದಾರು ಇಲ್ಲಿ ಏನಾದ್ರು ಇದ್ರೆ ಅವ್ರಗಳ ಮೇಲೆ ಪ್ರೆಷರ್ ತರೋದಿರ್ಬೋದು, ಅಥವಾ ಯಾವುದೇ ರೀತಿಯ ಆದ್ಯತೆ ಮೇರೆಗೆ ಅದಷ್ಟನ್ನ ತಗೊಳ್ಳಿಕ್ಕೆ ಕ್ರಮ ಇಡ್ಬೇಕಾಗುತ್ತೆ. ಆಮೇಲೆ ಸತತವಾಗಿ ಒಂದು ದಿನ ಅಲ್ಲ, ಈ ಸಿಬ್ಬಂದಿಗಳಿರ್ಬೋದು, ಸಿಬ್ಬಂದಿಗಳು ಅಂದ್ರೆ ವಂಚನೆಯ ಪ್ರಕರಣಗಳಲ್ಲಿ ಭಾಗಿಯಾದ ಸಿಬ್ಬಂದಿಗಳಲ್ಲ, ಅವರ ಹೊರತಾಗಿರುವಂತಹ ಸಿಬ್ಬಂದಿಗಳು ಮತ್ತು ನಿರ್ದೇಶಕರನ್ನ ಅವರ ಈ ಪ್ರಕ್ರಿಯೆ, ಈ ವಂಚನೆ ಪ್ರಕರಣಗಳಲ್ಲಿ ಅವರನ್ನ ಹೇಗೆ ವಂಚನೆಯ ಭಾಗವಾಗಿರ್ಬೇಕು ಅಂತಿಲ್ಲ, ಆದರೆ ಅವರ ಕ್ರಮಗಳು, ಅವರ ಪ್ರಕ್ರಿಯೆಗಳು ಯಾವ್ದು ಇರಬೇಕು ಅನ್ನೋದನ್ನ ಅವರಿಗೆ ಜವಾಬ್ದಾರಿಗಳನ್ನ ಕೊಡುವಂತಹ ಪ್ರಕ್ರಿಯೆ ಜಾರಿಯಲ್ಲಿ ಇಡಬೇಕು. ಮತ್ತೆ ಮುಂದೆ ಹೀಗಾಗದೆ ರೀತಿ ನೋಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಇದರಲ್ಲಿ ಒಂದು ವಂಚನೆ ಪ್ರಕರಣ ನಡೆದಿದೆ ಅಂದ್ರೆ ಆ ವಂಚನೆ ಪ್ರಕರಣವನ್ನು ವಸೂಲಿ ಮಾಡೋದ್ರ ಜೊತೆಗೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು, ನಿರ್ದೇಶಕರು ಅವ್ರ ಜವಾಬ್ದಾರಿಗಳನ್ನು ಗುರುತಿಸಿ ಅವರು ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡುವಂಗೆ ಎದುರಿಡಬೇಕು. ಪ್ಲಸ್ ಆ ಪ್ರಕರಣ ಮತ್ತೆ ಇನ್ನು ಯಾವುದೇ ಸಂದರ್ಭದಲ್ಲೂ ರಿಪೀಟ್ ಆಗಬಾರ್ದು, ಅದಕ್ಕೆ ಏನ್ ಕ್ರಮ ತಗೊಳ್ಬೇಕು ಅಂತದ್ ಮಾಡ್ಕೊಳ್ಬೇಕಾಗ. ಅದು ಮತ್ತೊಂದು ವಿಶೇಷವಾದಂತ ಭಾಗ. ಅದು ಕೂಡ ನಮ್ಮ ಈ ವಂಚನೆಯ ಪ್ರಕರಣಗಳನ್ನ ತನಿಖೆ ಮಾಡುವಂತಹ ಭಾಗದಲ್ಲಿ ಒಂದು ಅಂಶ ಅದು. ಹಾಗಾಗಿ ಇದಿಷ್ಟನ್ನು ನಿರ್ವಹಿಸ್ತಾ ಬರಬೇಕಾಗತ್ತೆ. ಜೊತೆಗೆ ನೆಕ್ಸ್ಟ್ ಏನಾಗತ್ತೆ, ಹಾಗಾದ್ರೆ ಇದಕ್ಕೆ ಡಾಕ್ಯುಮೆಂಟೇಶನ್ ಹೇಗಿರ್ಬೇಕು? ಡಾಕ್ಯುಮೆಂಟ್ಸ್ ಅಲ್ಲ, ಡಾಕ್ಯುಮೆಂಟೇಶನ್. ದಾಖಲಾತಿಗಳನ್ನ ಸೃಜಿಸುವಂಥದ್ದು, ದಾಖಲಾತಿಗಳನ್ನ ನಿರ್ವಹಣೆ ಮಾಡುವಂಥದ್ದು, ಅದು ಯಾವ ರೀತಿ ಮಾಡ್ಬೇಕಾಗತ್ತೆ ಅನ್ನೋದನ್ನ ನೋಡ್ಕೊಳ್ಬೇಕು. ಯೂಶುವಲ್ ಆಗಿ ಡಾಕ್ಯುಮೆಂಟೇಶನ್ ರಿಕ್ವೈರ್ಡ್ ಅನ್ನೋದನ್ನ ನಾನು ಯಾವ ಆಯಾಮದಿಂದ ನೋಡ್ತಾ ಇದ್ದೀನಿ ಅಂದ್ರೆ, ಯಾವುದೋ ಒಬ್ಬ ತನಿಖಾಧಿಕಾರಿಯನ್ನ ನೇಮಕ ಮಾಡಲಾಗಿದೆ ಅಂತ ಅಂದುಕೊಂಡು ನಾನು ಡಾಕ್ಯುಮೆಂಟೇಶನ್ ಬಗ್ಗೆ ನಾನು ಮಾತನಾಡಿಕ್ ಹೋಗ್ತೀನಿ. ತನಿಖಾಧಿಕಾರಿ ಆಗಿರ್ಬೋದು, ಅಥವಾ ಒಬ್ಬ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡಿರ್ಬೋದು, ಅಥವಾ ಡಿಪಾರ್ಟ್ಮೆಂಟಿನ ತನಿಖಾಧಿಕಾರಿಯನ್ನ ನೇಮಕ ಮಾಡಿರ್ಬೋದು. ಯಾವುದೇ ಸಂದರ್ಭದಲ್ಲೂ ಡಾಕ್ಯುಮೆಂಟೇಶನ್ ಅವ್ರಿಗೆ ಏನೇನ್ ಮಾಡ್ಬೇಕಾಗತ್ತೆ ಅದನ್ನ ನಾವು
ಹೇಗ್ ಮಾಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾರಿಗೆ ತನಿಖಾಧಿಕಾರಿ ಅಂತೇಳಿ ನಾವು ನೇಮಕ ಮಾಡಿದೀವೋ ಅವರ ನೇಮಕಾತಿ ಪ್ರಕ್ರಿಯೆ ಸರಿಯಾದಾಗಿದೆಯಾ, ಇಲ್ಲಿಂದ ಶುರುವಾಗತ್ತೆ. ತಿಳ್ಕೊಳ್ಳಿ, ಯಾವ ತನಿಖೆಗೋಸ್ಕರ ಯಾರನ್ನ ನೇಮಕ ಮಾಡ್ತೀವೋ ಅವರ ನೇಮಕಾತಿ ಪ್ರಕ್ರಿಯೆ ಸರಿಯಾಗಿ ಆಗಿಲ್ಲ ಅಂದ್ರೆ ಅವ್ರು ಎಷ್ಟೇ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟರು ಅಸಿಂಧು ಆಗ್ಬಿಡತ್ತೆ. ಯಾಕೆಂದ್ರೆ ಅವರಿಗೆ ಪ್ರಿಮಾ ಫೇಸಿ ಅವರಿಗೆ ಇದನ್ನ ಕೊಡ್ಲಿಕ್ಕೆ ಅವಕಾಶ ಇರಲಿಲ್ಲ, ಅಧಿಕಾರ ಇರಲಿಲ್ಲ. ಹಾಗಾಗಿ ಅವರ ಅಧಿಕಾರ ಏನ್ ಬರುತ್ತೆ, ಅದಕ್ಕೆ ಏನ್ ಡೆಲಿಗೇಷನ್ ಕೊಟ್ಟಿದ್ದಾರೆ ಅವ್ರಿಗೆ. ಈಗ ಫಾರ್ ಸಪೋಸ್ ಒಬ್ಬ ಆಡಿಟರ್ ಈಗ ಚಾರ್ಟರ್ಡ್ ಅಕೌಂಟೆಂಟ್ ನೇಮಕ ಮಾಡ್ತಾರೆ. ಈಗ ನನ್ನನ್ನು ನೇಮಕ ಮಾಡಿದ್ದಾರೆ, ನಾನು ಫಸ್ಟ್ ನೋಡುವಂಥದ್ದು ಏನು, ನನ್ನ ನೇಮಕಾತಿ ಸರಿಯಾಗಿದೆಯಾ, ಬೋರ್ಡ್ ಇಂದ ಆಗಿದೆಯೋ, ಜನರಲ್ ಬಾಡಿಯಿಂದ ಆಗಿದೆಯೋ, DR ಇಂದ ಅಪ್ರೂವಲ್ ಆಗಿದೆಯೋ, ಅಥವಾ ಕನ್ಸರ್ನ್ ಇದರಿಂದ ನನ್ನ ನೇಮಕಾತಿ ಕ್ರಮನೇ ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಏನೇ ತನಿಖೆ ಮಾಡಿ ರಿಪೋರ್ಟ್ ಕೊಟ್ರು ಅದು ಸಕ್ರಮ ಆಗೋದಿಲ್ಲ, ಅದು ಸಿಂಧು ಆಗ್ಬಿಡತ್ತೆ. ಹಾಗಾಗಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಂಚನೆ ಪ್ರಕರಣ ತನಿಖೆ ಮಾಡೋಕ್ಕಿಂತ ಮೊದಲು ಯಾವ ವ್ಯಕ್ತಿ ಆ ವಂಚನೆಯ ಪ್ರಕರಣಗಳನ್ನ ತನಿಖೆ ಮಾಡ್ಲಿಕ್ಕೆ ಹೋಗ್ತಾರೋ ಅವರಿಗೆ ಡೆಲಿಗೇಷನ್. ಫಾರ್ ಎಕ್ಸಾಂಪಲ್, ಒಂದು ಸೊಸೈಟಿಯಲ್ಲಿ ಅವರದ್ದೇ ಒಬ್ಬ ತನಿಖಾಧಿಕಾರಿಯನ್ನು ನೇಮಕ ಮಾಡ್ತಾರೆ. ಆವಾಗ ಅವರನ್ನ ಯಾರು ನೇಮಕ ಮಾಡಿದ್ರು, ಯಾವ ರೀತಿಯ ನೇಮಕಾತಿ ಆದೇಶ ಕೊಟ್ಟಿದ್ದಾರೆ, ಏನೇನು ಕ್ರಮವಿಡಬೇಕು ಅಂತ ಕೊಟ್ಟಿದ್ದಾರೆ, ಅದಷ್ಟನ್ನು ನೋಡ್ಕೊಳ್ಬೇಕು. ಅಲ್ಲಿ ಕ್ರಮವಿಡಬೇಕು, ಅದು ಸರಿ ಇರ್ಬೇಕು. ಅಲ್ಲಿಂದನೇ ಶುರುವಾಗತ್ತೆ ನಮ್ಮ ದಾಖಲಾತಿಗಳ ನಿರ್ವಹಣೆ. ಅಲ್ಲಿಂದ ಬಿಲ್ಡಿಂಗ್ ಅಪ್ ದಿ ಡಾಕ್ಯುಮೆಂಟೇಶನ್ ಅದು ಶುರುವಾಗತ್ತೆ. ಆಮೇಲೆ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ಏನು ಇದು ಬರದೆ, ಯಾವಾಗ ವಂಚನೆಯ ಪ್ರಕರಣ ಏನೋ ಎಲ್ಲೋ ಒಂದು ಕಡೆ ದೂರು ಬಂತು, ಅನಾಮಧೇಯ ವ್ಯಕ್ತಿಯಿಂದ ದೂರು ಬಂತು, ಅಲ್ಲಿಂದನೇ ಶುರುವಾಯ್ತು ಅಂತ ಇಟ್ಕೊಳ್ಳಿ. ಅಲ್ಲಿಂದ ಪ್ರಕರಣ ತಾರ್ಕಿಕವಾಗಿ ಮುಕ್ತಾಯ ಆಗುವಂತಹ ಹಂತದವರೆಗೆ ಪ್ರತಿಯೊಂದು ದಾಖಲೆಗಳನ್ನು ಇದು ಮಾಡ್ಬೇಕು. ಎಲ್ಲ ಅದು ಮೇಲ್ ಇರ್ಬೋದು, ವಾಟ್ಸ್ಆಪ್ ಇರ್ಬೋದು, ಅಥವಾ ಲೆಟರ್ ಬರ್ದಿರ್ಬೋದು, ಅದೆಲ್ಲದ್ರದ್ದು. ಈಗ ಸಪೋಸ್ ವಾಟ್ಸ್ಆಪ್ ಮಾಡಿದಿರಿ, ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಮೇಲ್ ಮಾಡಿದಿರಿ, ಅದ್ರ ಎಕ್ಸ್ಟ್ರಾಕ್ಟ್ ತೆಗೆದಿಟ್ಕೊಳ್ಳಿ. ಲೆಟರ್ ಬರ್ದಿದ್ದೀರಿ, ಅದ್ರ ಕಾಪಿ ಇಟ್ಕೊಳ್ಳಿ. ಏನೇನು ಸಂವಹನ ಆಗಿದೆ, ಯಾರ್ಯಾರನ್ನ ತನಿಖೆಗೆ ಒಳಪಡಿಸಿದಿರಿ, ಅವರೆಲ್ಲರಿಗೂ ಏನು ದಾಖಲೆಗಳನ್ನು ಕೊಟ್ಟಿದ್ದೀರಿ, ಅವರಿಂದ ಏನು ದಾಖಲೆಗಳನ್ನು ತಗೊಂಡಿದ್ದೀರಿ, ತನಿಖೆಯಲ್ಲಿ ನಿಮಗೆ ಪೂರಕವಾದ ಮಾಹಿತಿಗಳು ಏನೇನು ಬಂದಿದೆ. ಸಪೋಸ್ ಬೇರೆ ಯಾವ್ದು ಸಾಕ್ಷಿ ಬಂದು ಹೇಳಿದಾನೆ, ಅವನ ಸಾಕ್ಷಿ ಯಾರು, ಅವನನ್ನ ಗುರುತಿಸಿ ಅವನಿಂದ ಏನೇನು ಮಾಹಿತಿಗಳು ಬಂದಿದೆ ಅದನ್ನು ತಗೊಳ್ಳಿ. ಅಂದರೆ ಅದಕ್ಕೆ ಬೇಕಾಗುವಂತಹ ಎಲ್ಲ ಸಾಂದರ್ಭಿಕ ಸಾಕ್ಷಿಗಳನ್ನು ಕೂಡ ಪ್ರಕರಣದ ಒಂದು ಭಾಗವಾಗಿ, ಒಂದು ದಾಖಲೆಯ ಭಾಗವಾಗಿ ಅದನ್ನು ಸಂಗ್ರಹಿಸ್ತಾ ಬರಬೇಕು. ಇದು ಬೇಡಾಗಿತ್ತು, ಇದು ಬೇಕಾಗಿಲ್ಲ, ಮುಂದೆ ಯಾವತ್ತಾರು ತಗೊಳ್ಬಹುದಾ? ನೋ. ಆಯಾ ಕಾಲದಲ್ಲಿ ಯಾವತ್ತು ಏನೇನು ಮಾಡಿದಿರೋ ಅದಷ್ಟೊಂದು ದಾಖಲೆ ಬರೀರಿ. ಪ್ಲಸ್ ನಿಮ್ಮ ತನಿಖೆಯ ಪ್ರಗತಿಯನ್ನ ಮಾಡ್ಲಿಕ್ಕೆ ಒಂದು ಡೈರಿ ಮೇಂಟೈನ್ ಮಾಡಿ. ಪ್ರತಿದಿನ ಯಾರ್ಯಾರನ್ನ ನೀವು ಸಂಪರ್ಕಿಸಿದಿರಿ, ಏನೇನ್ ಮಾಹಿತಿ ಪಡೆದಿರಿ. ಕೆಲವರು ಓರಲ್ ಆಗಿ ಹೇಳಿದ್ದಾರೆ, ಅವ್ರಿಗೆ ಏನ್ ಹೇಳಿದ್ದಾರೆ, ಕೆಲವರು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಅವ್ರಿಗೆ ಏನ್ ಕೊಟ್ಟಿದ್ದಾರೆ, ಕೆಲವರು ಇಂತಿಂತ ಸಾಕ್ಷಿಗಳನ್ನು ಒದಗಿಸಿದ್ದಾರೆ, ಏನೇನ್ ಸಾಕ್ಷಿಗಳು ಮಾಡಿದ್ದಾರೆ, ಕೆಲವರು ಇಂತಿಂತ ಮಾಹಿತಿಗಳನ್ನು ಕೊಟ್ಟಿರೋದ್ರಿಂದ ನಾವು ಬೇರೆ ಕಡೆ ಸಂಪರ್ಕ ಮಾಡಿದೀವಿ, ಯಾರ್ಯಾರು ಸಂಪರ್ಕ ಮಾಡಿದೀವಿ, ಕೆಲವರು ಏನು ಉತ್ತರ ಕೊಟ್ಟಿಲ್ಲ, ಯಾರ್ಯಾರು ಏನು ಉತ್ತರ ಕೊಟ್ಟಿಲ್ಲ, ಯಾರ್ಯಾರಿಗೆ ಸಂಪರ್ಕ ಮಾಡ್ಲಿಕ್ಕೆ ಆಗಿಲ್ಲ, ಎಲ್ಲದನ್ನು ನಿಮ್ಮ ಡೈರಿಯಲ್ಲಿ ಬರೆದಿಟ್ಕೊಳ್ತಾ ಬನ್ನಿ. ಒಂದು ಡೈರಿ ಆ ವಂಚನೆಯ ಪ್ರಕರಣಕ್ಕೋಸ್ಕರ ಒಂದು ಮಾಡಿ. ಅದು ನಮಗೆ ಮುಂದೆ ತುಂಬಾ ಅನುಕೂಲ ಆಗತ್ತೆ. ಯಾಕೆಂದ್ರೆ ಈ ಡೈರಿಗಳು ಕೂಡ ಇಟ್ ಈಸ್ ಸಾಂದರ್ಭಿಕ ಸಾಕ್ಷಿ, ಅಂದ್ರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತೇಳಿ ಆಗತ್ತೆ. ಯಾಕೆಂದ್ರೆ ನಾನೊಂದು ಪ್ರಕರಣದಲ್ಲಿ ತನಿಖಾಧಿಕಾರಿಯಾಗಿ ಅಂದ್ರೆ ಆಡಿಟರ್ ಆಗಿ ನೇಮಕಗೊಂಡಾಗ ನಾನು ಡೈಲಿ ಇಂತಿಂತವ್ರನ್ನ ಭೇಟಿ ಮಾಡಿದ್ವಿ, ಇಂತಿಂತವ್ರಿಂದ ಕೊಂಡ್ವಿ ಅಂತೇಳಿ. ಕಡೆಗೆ ಅದು ಎಲ್ಲಿವರೆಗೆ ಹೋಯ್ತು, COD ವರೆಗೂ ಹೋಯ್ತು. COD ಅವರು ನೀವು ಏನ್ ತನಿಖೆ ಮಾಡಿದೀನಿ, ಇಲ್ಲ ಸರ್ ನನ್ನೊಂದು ಒಂದು ಡೈರಿ ಇದೆ, ಅಫ್ಕೋರ್ಸ್ ಇಟ್ ಮೇ ನಾಟ್ ಬಿ ಫುಲ್ ಪ್ರೂಫ್, ನೀವು ಹೇಳ್ದಂಗಿಲ್ಲ, ಇಲ್ಲ ಸರ್ ನಮ್ಗೆ ಸಾಕಾಗತ್ತೆ ಕೊಡಿ. ನೋಡ್ತಾರೆ ಅವರು, ವಂಡರ್ಫುಲ್, ನೀವು ತುಂಬಾ ಚೆನ್ನಾಗಿ ಡೈರಿ ಬರ್ದಿದ್ದೀರಿ ಸರ್, ಇದಿಷ್ಟು ನಮ್ಗೆ ತುಂಬಾ ಅನುಕೂಲ ಆಗತ್ತೆ ಇಂತಿಂತದ್ದು. ಯಾಕೆಂದ್ರೆ ಯಾರ್ಯಾರನ್ನ ಇದು ಮಾಡಿದಾನೋ ಅವ್ರ ಫೋನ್ ನಂಬರ್ ಇದೆ ನನ್ನ ಹತ್ರ, ಅವ್ರ ಪ್ರಕರಣಗಳಲ್ಲಿ ನಾನು ಮಾಡಿದೀನಿ. ಅವ್ರಿಗೆ ಕ್ರಾಸ್ ವೆರಿಫೈ ಮಾಡ್ಬೇಕು ಅಂದ್ರೆ ನನ್ನ ಕಾಲ್ ರೆಕಾರ್ಡ್ಸ್ ತೆಗಿಬಹುದು. ನಾನು ಕಾಂಟ್ಯಾಕ್ಟ್ ಮಾಡಿದೀನಿ ಆದ್ರೆ ಕಾಂಟ್ಯಾಕ್ಟ್ ಆಗಿಲ್ಲ, ಅಥವಾ ಕಾಂಟ್ಯಾಕ್ಟ್ ಆಗಿದ್ದೇನೆ ಆದ್ರೂ ಅವ್ರ ಮಾಹಿತಿ ನೀಡಿಲ್ಲ, ಅವ್ರ ಕಾಲ್ ರಿಸೀವ್ ಮಾಡಿಲ್ಲ, ಎಲ್ಲದಕ್ಕೂ ಅವ್ರ ಮಾಹಿತಿ ಸಿಗತ್ತೆ. ಆಗ ನನ್ನ ಕ್ರಮಗಳು ಸಕ್ರಮವಾಗಿದೆ ಅನ್ನೋದು ಅವ್ರಿಗೆ ಮುಂದಟ್ಟಾಗತ್ತೆ. ಹಾಗೆ ನಮಗೆ ಆ ತರದ ಇದು ಮಾಡ್ಕೊಳ್ಲಿಕ್ಕೂ ಡೈರಿಯನ್ನ ಮೇಂಟೈನ್ ಮಾಡಿ, ಅದು ಒಂದು ದಾಖಲೆ ಆಗತ್ತೆ.
ವಂಚನೆಯಲ್ಲಿ ಭಾಗಿದಾರರು ಇರ್ಬೋದು, ಮೇಲಧಿಕಾರಿಗಳಿರ್ಬೋದು. ಅಂದ್ರೆ ನಾವು ಯಾರ್ಯಾರ ಜೊತೆಗೆ ಸಂವಹನ ಮಾಡ್ತೀವೋ ಅವರೆಲ್ಲರೂ ಬರೀ ವಂಚನೆ ಪ್ರಕರಣದಲ್ಲಿ ಭಾಗಿದಾರರ ಜೊತೆಗೆ ಮಾತ್ರ ಸಂವಹನ ಮಾಡಿದ್ದಕ್ಕೆ ನಾವು ದಾಖಲೆ ಇಟ್ಕೊಂಡಿದೀವಿ ಅಲ್ಲ. ನಮ್ಮ ಜೊತೆಗೆ ಬೇರೆ ಮೇಲಧಿಕಾರಿಗಳ ಜೊತೆಗೆ ಸಂವಹನ ಮಾಡಿದೀವಿ, ಆಡಳಿತ ಮಂಡಳಿಯ ಜೊತೆಗೆ ಸಂವಹನ ಮಾಡಿದೀವಿ, ಆಡಳಿತಾಧಿಕಾರಿ ನೇಮಕ ಆಗಿದ್ರೆ ಅವ್ರ ಜೊತೆಗೆ ಸಂವಹನ ಮಾಡಿದೀವಿ, ಯಾರೋ ರೆಗ್ಯುಲೇಟಿಂಗ್ ನಬಾರ್ಡ್ ಜೊತೆಗೆ ನಾವು ಸಂವಹನ ಮಾಡಿದೀವಿ, ನಬಾರ್ಡ್ಗೆ ಫ್ಲಾಶ್ ರಿಪೋರ್ಟ್ ಅನ್ನು ಕಳಿಸಿದೀವಿ, ಡಿಸಿಸಿ ಬ್ಯಾಂಕಿಗೆ ರಿಪೋರ್ಟ್ ಕಳಿಸಿದೀವಿ, ಡಿಸಿಸಿ ಅಧಿಕಾರಿಗಳ ಜೊತೆಗೆ ಸಂವಹನ ಮಾಡಿದೀವಿ, ಇಲಾಖೆಗಳ ಜೊತೆಗೆ ನಾವು ಸಂವಹನ ಮಾಡಿದೀವಿ, ಅಂದ್ರೆ ಕಮ್ಯುನಿಕೇಶನ್ ಮಾಡಿದೀವಿ. ಅದು ಮೇಲ್ ಇರ್ಬೋದು, ವಾಟ್ಸ್ಆಪ್ ಇರ್ಬೋದು, ಫೋನ್ ಕಾಲ್ ಇರ್ಬೋದು, ಏನೇ ಇರ್ಬೋದು. ಸಂಯುಕ್ತ ಸಹಕಾರಿ ಸಪೋಸ್ ಅದು ಸೌಹಾರ್ದ ಸಹಕಾರಿ ಆಗಿದ್ರೆ ಸಂಯುಕ್ತ ಸಹಕಾರಿ ಜೊತೆಗೆ ಏನು, ಅವರ ನೋಡಲ್ ಆಫೀಸರ್ಸ್ ಜೊತೆಗೆ ಏನ್ ಮಾಡಿದೀವಿ, ಪೊಲೀಸ್ ಇಲಾಖೆ ಜೊತೆಗೆ ಪೊಲೀಸ್ ಜೊತೆಗೆ ಏನು ಸಂವಹನ ಮಾಡಿದೀವಿ. ಅಂದ್ರೆ ಇಂಥದ್ದು ಅಂತಲ್ಲ, ಎಲ್ಲರ ಜೊತೆಗೆ, ಯಾರ್ಯಾರ ಜೊತೆಗೆ, ಸಾಕ್ಷಿಗಳ ಜೊತೆಗೆ ಇದ್ರೆ ಸಾಕ್ಷಿಗಳ ಜೊತೆಗೆ ಏನೇನ್ ಮಾಡಿದೀವಿ, ಅವರ ಎಲ್ಲ ಸಂವಹನ. ಕೆಲವೊಂದಕ್ಕೆ ನಿಮ್ಗೆ ಪ್ರೂಫ್ ಸಿಗತ್ತೆ, ಕೆಲವೊಂದಕ್ಕೆ ಪ್ರೂಫ್ ಸಿಗೋದಿಲ್ಲ, ತೊಂದರೆ ಇಲ್ಲ. ಪ್ರೂಫ್ ಸಿಗದೆ ಹೋದ್ರು ನಿಮ್ಮ ಓರಲ್ಲಿ ಅದೇ ಹೇಳಿಕೆ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಯಾಕೆಂದ್ರೆ ಯು ಆರ್ ಎನ್ ಎನ್ಕ್ವೈರಿ ಆಫೀಸರ್ ವಿತ್ ನ್ಯೂಟ್ರಲ್ ಇಂಟರೆಸ್ಟ್. ನೀವು ಯಾವುದೇ ಕಡೆಗೆ ಪಾರ್ಟಿ ಆಗಿರೋದಿಲ್ಲ, ಯು ಆರ್ ಎನ್ ಎನ್ಕ್ವೈರಿಂಗ್ ಆಫೀಸರ್. ಹಾಗಾಗಿ ನಿಮಗೆ ಅದರಲ್ಲಿ ಯಾವುದೇ ಒಂದು ಆಸಕ್ತಿ ಇಲ್ಲದೆ ಇರೋದ್ರಿಂದ ನಿಮ್ಮ ವರದಿ ಅಥವಾ ನಿಮ್ಮ ಹೇಳಿಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ನಾನು ಇಂತಿಂತವರನ್ನ ಸಂಪರ್ಕಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ, ಅಥವಾ ಇಂತಿಂತವರನ್ನ ಸಂಪರ್ಕಿಸಿದೆ, ಅಥವಾ ಇಂತಿಂತವ್ರನ್ನ ಸಂಪರ್ಕಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅವರು ನಮ್ಗೆ ಉತ್ತರ ಕೊಡ್ಲಿಲ್ಲ, ಅಥವಾ ಉತ್ತರ ಕೊಟ್ಟರು ಇಂತಿಂತವ್ರು, ಹೀಗೆ ಏನ್ ಬೇಕಾದ್ರು. ಅಂದ್ರೆ ಇದಕ್ಕೆ ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ದಾಖಲೆಗಳಿಗೆ ವಂಚನೆ ಪ್ರಕರಣಕ್ಕೆ ಪಿಗ್ಮಿ ಕಲೆಕ್ಟರ್ ಇಂದ ವಂಚನೆ ಆಗಿದೆ ಅಂದ್ರೆ ಪಿಗ್ಮಿ ಕಲೆಕ್ಟರ್ ನೇಮಕಾತಿ ಆದೇಶ ಪತ್ರದಿಂದ ಹಿಡಿದು ಅವನು ಹಿಂದೆ ಏನೇನ್ ದಾಖಲೆ ಸಂಗ್ರಹಿಸಿದ್ದಕ್ಕೆ ಏನ್ ಕೊಡ್ತಿದ್ದ, ಈಗ ಏನ್ ಕೊಟ್ಟಿದ್ದಾನೆ, ಎಲ್ಲಿ ವ್ಯತ್ಯಾಸ ಬಂತು, ಈ ರೀತಿಯ ಎಲ್ಲ ದೃಢೀಕರಣದ ಪ್ರತಿಗಳನ್ನು ತಗೊಳ್ಳಿ. ಆಮೇಲೆ ನೀವು ಯಾರಿಗ ನೋಟಿಸ್ ಕೊಟ್ಟಿದ್ದೀರಿ ಅವರೆಲ್ಲ ಆ ನೋಟಿಸ್ಗಳ ಕಾಪಿ ತಗೊಳ್ಳಿ. ಯಾರ್ಯಾರು ನೋಟಿಸ್ ಕೊಟ್ಟಿದ್ದೀರಿ, ಒಬ್ರಿಗೆ, ಈಗ ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಗೊತ್ತಿಲ್ಲ, ಪಿಗ್ಮಿ ಕಲೆಕ್ಷನ್ ಅಲ್ಲಿ ವ್ಯತ್ಯಾಸ ಆಗಿದೆ ಅಂದ್ರೆ ನಮ್ಗೆ ಯಾರು ಮಾಡಿದ್ದಾರೆ ಅಂತ ಹೇಳಿ ದೃಢವಾಗಿಲ್ದೆ ಹೋದ್ರೆ ಎಲ್ಲ ಪಿಗ್ಮಿ ಕಲೆಕ್ಟರ್ಸ್ಗೂ ನೋಟಿಸ್ ಕೊಡ್ಬೋದು. ಯಾವ್ದೋ ಒಂದು ಪ್ರಕರಣದಲ್ಲಿ ಅಥವಾ ಯಾವ್ದೋ ಒಂದು ಇದರಲ್ಲಿ ಯಾರು ಹೇಳಿಕೆ, ಕ್ಯಾಶಿಯರ್ ಇಂದ ಹೇಳಿಕೆ ತಗೊಳ್ಬಹುದು. ಹೀಗೆ ಯಾರ್ಯಾರಿಂದ ಹೇಳಿಕೆ ತಗೊಳ್ಬೇಕು ಎಲ್ಲರಿಂದನೂ ಹೇಳಿಕೆ ತಗೊಳ್ಳೋಣ. ಅವ್ರಿಗೆ ನೋಟಿಸ್ ಏನ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಇದು ತಗೊಳ್ಳಿ. ಹಾಗೆ ಅವರು ನೀಡಿದ ಹೇಳಿಕೆಗಳಿರ್ಬೋದು, ಉತ್ತರಗಳಿರ್ಬೋದು. ಹೇಳಿಕೆಗಳಿದ್ರೆ ಹೇಳಿಕೆಗಳನ್ನ ನೀವು ದಾಖಲಿಸಿ, ಇಂತ ಹಿಂಗ್ ಹೇಳಿದ್ದಾರೆ ಅಂತ. ನಾವು ಹಂಗೆ ಹೇಳಿಲ್ಲ ಅಂದ್ರೆ ಅದು ಮುಂದೆ ನೋಡ್ಕೊಳ್ಳೋಣ, ಅವ್ರು ಹಂಗೆ ಹೇಳಿದಾರ ಇಲ್ಲ ಅನ್ನೋದು ಅದು ಸಾಂದರ್ಭಿಕ ಸಾಕ್ಷಿಗಳ ಜೊತೆಗೆ ನಾವು ಅದನ್ನ ಮಾಡ್ಕೊಳ್ಳೋಣ. ಅವ್ರು ಉತ್ತರ ಕೊಟ್ಟಿದ್ರೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಹೀಗೆ ಅಂತ ಹೇಳಿ, ಕೊಟ್ಟಿಲ್ಲ ಓರಲ್ ಆಗಿ ಹೇಳಿದ್ರು, ಓರಲ್ ಆಗಿ ಹೀಗೆ ಹೇಳಿದ್ರು. ಕೆಲವು ಸರಿ ಏನಾಗತ್ತೆ, ಕೆಲವೊಂದು ವಿಚಾರಗಳಲ್ಲಿ ನನ್ಗೆ ಒಂದು ಸಂದರ್ಭದಲ್ಲಿ ಒಂದು ಮಹಿಳೆಯನ್ನ ನಾನು ಎನ್ಕ್ವೈರಿ ಮಾಡ್ಬೇಕಾದ ಪರಿಸ್ಥಿತಿ ಬಂತು. ಅವರು ಮಹಿಳಾ ಕ್ಯಾಟಗರಿಯಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತವ್ರು. ಆ ಮೀಟಿಂಗ್ ನಲ್ಲಿ ಅವರು ಇದು ಸೈನ್ ಮಾಡಿದ್ದಾರೆ, ಅವರಿಗೂ ನೋಟಿಸ್ ಕೊಟ್ಟೆ. ಅವರು ನನಗೇನು ಗೊತ್ತಿಲ್ಲ ಸರ್, ನನಗೇನು ಇದರಲ್ಲಿ ಇದು ಗೊತ್ತಿಲ್ಲ, ನಾನು ಸುಮ್ಮನೆ ಅವ್ರು ಬಂದಾಗ ನಾನು ಹೆಬ್ಬೆಟ್ಟು, ಅವ್ರು ಬೇರೆ ಅನಕ್ಷರಸ್ತೆ. ಆವಾಗ ಅವ್ರು ಏನ್ ಉತ್ತರ ಕೊಟ್ಟರು ಅದನ್ನೇ ಅವರ ಹೇಳಿಕೆ ಅಂತೇಳಿ ನಾನು ದಾಖಲೆ ಮಾಡ್ಕೊಂಡು ನಾನು ಸಬ್ಮಿಟ್ ಮಾಡಿದೆ. ಕಡೆಗೆ ಆ ಹೆಣ್ಮಗಳು ಅದೇ ರೀತಿ ಹೇಳಿಕೆಯನ್ನ ಇಲಾಖೆಯ ಅಧಿಕಾರಿಗಳ ಹತ್ರ ಕೂಡ ಕೊಟ್ಟಿದ್ರಿಂದ ನಾನು ಕೊಟ್ಟಿರುವಂತಹ ಹೇಳಿಕೆ ಅಂದ್ರೆ ಉಲ್ಲೇಖ ಮತ್ತು ಅವ್ರು ಕೊಟ್ಟಿರೋ ಹೇಳಿಕೆ ಎರಡು ಸರಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಅದು ಒಂದು ದಾಖಲೆ ಆಯ್ತು. ಹಾಗೆ ಏನೇನು ಸಿಗತ್ತೋ ಅದು ಒಟ್ಟಾರೆ ಆ ಸಂಶಯ ಬರುವಂತಹ ಅಥವಾ ವಂಚನೆ ಮಾಡಿದವರನ್ನ ನಿಖರವಾಗಿ ಕಂಡುಹಿಡಿಯಲಿಕ್ಕೆ ಅಥವಾ ಇದು ಮಾಡ್ಲಿಕ್ಕೆ ಪೂರಕ ಸಾಕ್ಷಿಗಳಾಗತ್ತೆ. ಅಕಸ್ಮಾತ್ ಈಗಾಗಲೇ ಬೇರೆ ಯಾವ್ದಾದ್ರು ತನಿಖೆ ನೀಡಿ ಇದು ಮಾಡಿದ್ರೆ ಅವರ ವರದಿ ದೃಢೀಕೃತ ನಕಲು, ಅಂದ್ರೆ ಈಗಾಗಲೇ ಅಂತಹ ಪ್ರಕರಣಗಳು ಮತ್ತೆ ಆಗಿತ್ತು ಹಿಂದೆ, ಯಾವ್ದೋ ಒಂದು ಇಂಟರ್ನಲ್ ಆಡಿಟ್ ರಿಪೋರ್ಟ್ ಅಲ್ಲಿ ಇದೆ, ಅದೇ ಪ್ರಕರಣಗಳಲ್ಲಿ ಇದೇ ವ್ಯಕ್ತಿ ಈಗ ನಾವು ಏನು ಸಂಶಯ ಮಾಡ್ತಾ ಇದೀವೋ ಅವ್ರು ಇದೆ ಹಿಂದೆ ಹೇಳಿದ್ರು. ಹಾಗಾದ್ರೆ ಅದು ಒಂದು ಪೂರಕ ಸಾಕ್ಷಿ ಆಗತ್ತೆ, ಹಿಂದೆ ಕೂಡ ಇವನು ಈ ರೀತಿ ಮಾಡಿದ್ದ, ಕಾನೂನು ಪ್ರಕ್ರಿಯೆಯಲ್ಲಿ ಅದು ಕೂಡ ಸಾಕ್ಷಿ ಆಗತ್ತೆ. ಹಾಗಾಗಿ ಅದನ್ನ ಕೂಡ ನಾವು ಪರಿಗಣಿಸಬಹುದು. ಹೀಗೆ ಇದಿಷ್ಟನ್ನು ದಾಖಲೆಗಳ ವಿಷಯದಲ್ಲಿ ಸ್ನೇಹಿತರೆ ಇಂಥ ದಾಖಲೆಗಳು ಬೇಡಾಗಿತ್ತು. ಇವನ್ ಪಾಂಪ್ಲೆಟ್ಗಳು ಕೂಡ ಬೇಕಾಗತ್ತೆ. ಎಷ್ಟೋ ಸಾರಿ ಒಂದು ಪ್ರಕರಣಗಳಲ್ಲಿ ನಾನು ದಾಖಲೆಯಾಗಿ ಅವರ ಒಂದು ಪ್ರಕರಣದಲ್ಲಿ ನಮ್ಮ ಒಂದಿದ್ರೆ ಒಬ್ಬ ಬ್ರಾಂಚ್ ಮ್ಯಾನೇಜರ್
ಸಾಮಾನ್ಯವಾಗಿ ನೇಮಕಗೊಂಡಿರುವಂತಹ ಬ್ರಾಂಚ್ ಮ್ಯಾನೇಜರು ಒಂದು ಉತ್ತಮವಾದಂತಹ ಒಂದು ಹೋಟೆಲ್ನಲ್ಲಿ ತನ್ನ ಮಗನ ಬರ್ತ್ಡೇಯನ್ನು ಆಚರಣೆ ಮಾಡ್ತಾನೆ. ಅದಕ್ಕೋಸ್ಕರ ಒಂದು ಇದು ಇನ್ವಿಟೇಷನ್ ಮಾಡ್ತಾನೆ, ಗೆಸ್ಟ್ಗಳನ್ನ ಕರೀಲಿಕ್ಕೆ. ಆ ಹೋಟ್ಲಲ್ಲಿ ನನ್ನ ಮಗನ ಹುಟ್ಟುಹಬ್ಬ ಇದೆ, ನೀವೆಲ್ಲರೂ ಬರಬೇಕು ಅಂತ. ಅದನ್ನು ಕೂಡ ನಾನು ಇಟ್ಕೊಂಡಿದ್ದೆ. ಯಾಕೆಂದ್ರೆ ಅವನ ಫೈನಾನ್ಷಿಯಲ್ ಸ್ಟೇಟಸ್ಗೆ, ಅಂದ್ರೆ ಅವನು ತಗೊಳ್ತಾ ಇರುವಂತಹ ಇದು ಸಂಬಳಕ್ಕೆ ಅವನು ಆ ಹೋಟ್ನಲ್ಲಿ ಮಗನ ಬರ್ತಡೆಯನ್ನ ಅಷ್ಟೊಂದು ಅದ್ದೂರಿಯಾಗಿ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಬೇರೆ ಯಾವುದೇ ಆರ್ಥಿಕ ಮೂಲಗಳಿಲ್ಲ, ಮನೆಯಲ್ಲಿ ಅನುಕೂಲ ಇಲ್ಲ. ಹಾಗಿದ್ರು ಕೂಡ ಅವನು ಅಷ್ಟು ದೊಡ್ಡದಾಗಿ ಮಾಡಿದಾನೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಏನ್ ದಾಖಲೆ? ನನಗೆ ಅವನು ತನ್ನ ಸ್ನೇಹಿತರಿಗೆ, ತನ್ನ ಇವರಿಗೆ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ನಲ್ಲ, ಅದು ದಾಖಲೆ ಆಯ್ತು. ಆಮೇಲೆ ಅವತ್ತಿನ ದಿನ ಆ ಹೋಟ್ಲಲ್ಲಿ ಅವರಿಂದ ಒಂದು ಕನ್ಫರ್ಮೇಶನ್ ತಗೊಂಡೆ, ಹೌದು ಇಂಥವರ ಮಗನ ಬರ್ಡೇನ ಇಲ್ಲಿ ಆಚರಿಸಿದ್ರು, ಸರಿ ಸುಮಾರು 150 ಜನ ಬಂದಿದ್ರು, ಅವರಿಗೆ ನಾವು ಇಷ್ಟು ಚಾರ್ಜ್ ಮಾಡಿದೀವಿ, 1,37,000 ರೂಪಾಯಿ ಚಾರ್ಜ್ ಮಾಡಿ 1,37,000 ರೂಪಾಯಿ ಚಾರ್ಜ್ ಮಾಡಿದ್ರು. 1,37,000 ರೂಪಾಯಿ ಚಾರ್ಜ್ ಮಾಡಿದ್ವಿ, ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಅವರಿಂದ ಹೋಟ್ಲ್ ಅವರಿಂದನೂ ಕೂಡ ನಾವು ಒಂದು ಸಾಕ್ಷಿ ತಗೊಂಡ್ವಿ. ಆಗ ಇವನ ಮೇಲೆ ಅಲಿಗೇಷನ್ ಮಾಡ್ಲಿಕ್ಕೆ ನಮಗೆ, ಅವನಿಗೆ ಆರ್ಥಿಕ ಸ್ಥಿತಿ ಅಷ್ಟೊಂದು ಇಲ್ಲದೆ ಹೋದ್ರು ಅವನು ಅಷ್ಟು ದೊಡ್ಡ ಇದರಲ್ಲಿ ವೈಭವೋಪೇತವಾಗಿ ಒಂದು ಬರ್ಡೇ ಮಾಡ್ತಾನೆ ಅಂದ್ರೆ ಅವನು ಇಲ್ಲಿಂದ ವಂಚನೆ ಮಾಡಿ ದುಡ್ಡನ್ನು ಇದು ಮಾಡ್ಕೊಂಡಿದ್ದಾನೆ ಅನ್ನೋದಕ್ಕೆ ಇದೊಂದು ಸಾಂದರ್ಭಿಕ ಸಾಕ್ಷಿ ಆಗತ್ತೆ ಅಂತ ಹೇಳಿ ಕೊಟ್ವಿ. ಅದು ಕೂಡ ಪರಿಗಣನೆ ಆಯಿತು. ಹಾಗೆ ಸ್ನೇಹಿತರೆ, ಇಲ್ಲಿ ಏನಂದ್ರೆ ದಾಖಲೆಗಳು ದಾಖಲೆ ಆಗೋದಿಲ್ಲ ವಂಚನೆ ಪ್ರಕರಣದಲ್ಲಿ ಅನ್ನೋದಿಲ್ಲ. ಬೇಕಾಗಿದ್ದನ್ನಷ್ಟನ್ನು ದಾಖಲೆಗಳು ಜಾಸ್ತಿ ಇರಲಿ, ಅವುಗಳನ್ನು ಯಾವ್ದಾವ್ದನ್ನು ಪರಿಗಣಿಸ್ಬೇಕು, ಯಾವುದನ್ನು ಪರಿಗಣಿಸಬಾರ್ದು ಅಂತ ಅಂತಿಮವಾಗಿ ನ್ಯಾಯಾಲಯ ಯಾವ ಇದರಲ್ಲಿ ಹೋಗ್ತೀವೋ ಅವರು ನಿರ್ಧರಿಸ್ತಾರೆ. ಹಾಗಾಗಿ ಹೆಚ್ಚು ದಾಖಲೆಗಳನ್ನು ಸಂಗ್ರಹಿಸುವುದರಲ್ಲಿ ಏನು ತಪ್ಪಿಲ್ಲ. ಸೊ ಇದಿಷ್ಟಿತ್ತು. ಇನ್ನು ಮುಂದೆ ಅಂದ್ರೆ ಅವರ ರೆಸ್ಪಾನ್ಸಿಬಿಲಿಟಿ ಏನು, ಇನ್ವೆಸ್ಟಿಗೇಟರ್ ಮತ್ತೆ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಇನ್ವೆಸ್ಟಿಗೇಟರ್ ಏನು, ಅವ್ರ ಮುಂದಿನ ಕ್ರಮಗಳು ಏನು, ಅದರಲ್ಲಿ ಮತ್ತೆ ಕೆಲವೊಂದು ವಿಚಾರಗಳು ನಾನು ವಿವರವಾಗಿ ಹೇಳಬೇಕಾಗತ್ತೆ. ಇದರಲ್ಲಿ ಮೋಡಸ್ ಆಪರೆಂಡಿಯನ್ನು ನಾವು ಹೇಗೆ ವಿವರಿಸಬೇಕು ಅದನ್ನ ಒಂದು ಅವಧಿನೇ ಬೇಕಾಗತ್ತೆ. ಹಂತವಾಗಿ ಒಂದು 4-5 ಪ್ರಕರಣಗಳ ಉದಾಹರಣೆಗಳನ್ನ ತಗೊಂಡು ನಾನು ಹೇಳ್ತೀನಿ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತು. ಸರಿ ಸುಮಾರು 52 ನಿಮಿಷಗಳ ಕಾಲ ಈ ಅವಧಿಯನ್ನ ನಿರ್ವಹಿಸಿದೀವಿ. ಸರಿ, ಸೊ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಬರುವ ಶನಿವಾರ 23ನೇ ತಾರೀಕು ಸಂಜೆ 7 ಗಂಟೆಗೆ ಮುಂದುವರೆದ ವಿಷಯವಾಗಿ ಇನ್ನೊಂದು 2 ಕಂತುಗಳಲ್ಲಿ ಈ ಮೋಸ ವಂಚನೆ ಪ್ರಕರಣಗಳನ್ನ ಮುಗಿಸೋಣ. ಕಡೆಗೆ ಅತಿ ಮುಖ್ಯವಾದಂತಹ ಇದಕ್ಕೆ ಸಂಚಿಕೆಯನ್ನ ಶುರು ಮಾಡೋಣ. ಅದು ಕೂಡ ಸುಮಾರು ಸಂಚಿಕೆಗಳಾಗ್ಬೋದು, ನೋಡೋಣ. ನೀವೇ ಒನ್ಸ್ ಅಗೇನ್ ಎಲ್ಲರಿಗೂ ಶುಭರಾತ್ರಿ. ಜೈ ಸಾಕಾರ.